ನಮಗೆಲ್ಲರಿಗೂ ರಾಹುಲ್ ಜಾರಕಿಹೊಳಿ ಅವ್ರನ್ನ ಬೆಳಗಾವಿ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡಿದಾಗಿ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ತಾವೆಲ್ಲರಿಗೂ, ಯಾಕಂದರೆ ತಮ್ಮೆಲ್ಲರೂ ಆಶೀರ್ವಾದದಿಂದ ರಾಹುಲ್ ಜಾರಕಿಹೊಳಿ ಮತ್ತು ಬೆಳಗಾವಿ DC ಅವಿರೋಧ ಆಯ್ಕೆ ಆದರು. ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇವರೆಲ್ಲರೂ ಸಹಕಾರದಿಂದ ಅವರು ಅವಿರೋಧ ಆಯ್ಕೆಯಾಗಿ ಇವತ್ತು ಬ್ಯಾಂಕಿಗೆ ತಮ್ಮ ಪ್ರತಿನಿಧಿಯಾಗಿ ಬಂದಿದ್ದರು. ಆಶ್ಚರ್ಯಕರ ಸುದ್ದಿದು, ಯಾರು ಸ್ಕಿಪ್ ಮಾಡಕೊಂಡು ಹೋಗಬೇಡಿ. ಜಾರಕಿಹೊಳಿ ಸೋದರ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಡಿಗೆ ಮನೆಯಾಗ ಬಂದು ಕೂತಿದೆ. ಏನು ಕಾಂಗ್ರೆಸ್ ನಿಮ್ಮದು 137 ಸೀಟ್ ಅಂತಾರೆ? ಎಲ್ಲಿ ಕಾಂಗ್ರೆಸ್ ಇದೆ? ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಇಲ್ಲ, ದುಡಿದವರ ಪರ ಕಾಂಗ್ರೆಸ್ ಇಲ್ಲ, 30ರಿಂದ 40 ವರ್ಷ ದುಡಿದವರ ಪರವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲ. ಕೇವಲ ಓಟ್ ಹಾಕ್ಸೋಕ್ಕೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸೀಮಿತ. ಹಾಗಾದ್ರೆ ಉನ್ನತ ಸ್ಥಾನಗಳು ಯಾರಿಗೆ ಬೇಕು? ರಾಹುಲ್ ಜಾರಕಿಹೊಳಿಗೆ ಬೇಕಾ? ಆಯ್ತಲ್ಲ, DCC ಬ್ಯಾಂಕ್ ಒಂದು ಆಯ್ತಲ್ಲ ಮಾಡಿದ್ರಲ್ಲ ಅವಿರೋಧ ಆಯ್ಕೆ. ಈಗ ಅಪೇಕ್ಷೆ ಬ್ಯಾಂಕದ ಪ್ರತಿನಿಧಿಯಾಗಿ ರಾಹುಲ್ ಜಾರಕಿಹೊಳಿ ಆಯ್ಕೆ ಆಗಿದ್ದಾರೆ. ಹೊಸ ಸುದ್ದಿದು, ಇವತ್ತಿನ ಸುದ್ದಿದು, ಫ್ರೆಶ್ ಸುದ್ದಿದು. ಇದಕ್ಕೆ ಎಷ್ಟು ಹೊಡೆದಾಟ ಸ್ವಲ್ಪ ಹಿಂದೆ ಹೋಗೋಣ. ಏನಾಯ್ತು? DCC ಬ್ಯಾಂಕ್ದೇನು ಚುನಾವಣೆ ಪ್ರಾರಂಭ ಆಯ್ತು. ಆವಾಗ ಜಾರಕಿಹೊಳಿ ಸಹೋದರು ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಒಂದು ಒಳ ಒಪ್ಪಂದಕ್ಕೆ ಬಂದಿದ್ರು. ಆ ಒಳ ಒಪ್ಪಂದ ಏನಾಗಿತ್ತಂದ್ರೆ, ಅತ್ನಿ ಮತ್ತು ಕಾಗವಾಡದಲ್ಲಿ ಯಾರನ್ನು ನಿಲ್ಲಿಸಬೇಡ್ರಿ, ನಂತರ ಅಪೇಕ್ಷೆ ಬ್ಯಾಂಕದ ಪ್ರತಿನಿಧಿಯನ್ನಾಗಿ DCC ಬ್ಯಾಂಕ್ದಿಂದ ನನ್ನ ಕಳಿಸ್ರಿ ಅಂತ ಅಂದಿದ್ರು. ಅದು ಮುರಿದು ಬಿತ್ತು. ಯಾಕೆ ಮುರಿದು ಬಿತ್ತು? ಅಪೇಕ್ಷೆ ಬ್ಯಾಂಕದ ಪ್ರತಿನಿಧಿಯಾಗಿ ರಾಹುಲ್ ಜಾರಕಿಹೊಳಿ ಮೊದಲ ಫಿಕ್ಸ್ ಆಗಿದ್ರು. ನಾವು ಮೊದಲೇ ಹೇಳಿದ್ವು DCC ಬ್ಯಾಂಕ್ ನಿರ್ದೇಶಕಾಗಿ ಇವರು ಆಯ್ಕೆ ಆಗ್ತಾರೆ ಅಂತ. ಹಿಂಗಾಗಿ ಅದು ಮುರಿದು ಬಿತ್ತು. ತಮಗೆಲ್ಲ ಗೊತ್ತಿದೆ, ರಮೇಶ್ ಜಾರಕಿಹೊಳಿ ಎಂಟ್ರಿ ಆದರು. ಅಲ್ಲಿ ಕಾಗವಾಡಕ್ಕೊಂದು ನಿಲ್ಸಿದ್ರು, ಅತನಿಗೆ ಒಂದು ನಿಲ್ಸಿದ್ರು, ಕಾಗವಾಡಕ್ಕೊಂದು ನಿಲ್ಸಿದ್ರು. ಶ್ರೀನಿವಾಸ ಪಾಟೀಲ್ ಹಿಂದೆ ತೆಗೆದುಕೊಂಡ್ರು. ಅದು ಲಕ್ಷ್ಮಣ ಸವದಿ ವಿರುದ್ಧ ಕುಮಟೋಳಿ ನಿಂತಿದ್ರಲ್ಲ, ಅಲ್ಲಿ ಯಾಕೆ ಸರಿಸಿಲ್ಲ ಅಂದ್ರೆ ಒಳ ಒಪ್ಪಂದ ಬಿದ್ದೋಗಿತ್ತು. ನಂತರ ಅವ್ರು ಏನು ತಿಳಿದಿದ್ರು, ಮತ್ತೆ ನಾವು ಅಂತೇಳಿ ನಾಟಕ ಮಾಡಿದ್ರು ಇವರಿಬ್ರು ಕೂಡಿ. ಲಕ್ಷ್ಮಣ ಸವದಿ ಏನು ತಿಳಿದಿದ್ರು ಅಂದ್ರೆ, ಅಪೇಕ್ಷೆ ಬ್ಯಾಂಕ್ದ ಪ್ರತಿನಿಧಿಯಾಗಿ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಸುಮ್ಮಿದ್ರು. ಈಗಿಲ್ಲ, ರಾಹುಲ್ ಜಾರಕಿಹೊಳಿ ಕಳಿಸಿರು. ಯಾಕಂದ್ರೆ 50,000 ಕೋಟಿ ಬಂಡವಾಳ ಹೊಡೆದಂಥ ಅಪೇಕ್ಷೆ ಬ್ಯಾಂಕ್ ಅದು, ಅಂದ್ರೆ ರಾಜ್ಯದಲ್ಲಿ ದೊಡ್ಡ ಬ್ಯಾಂಕ್ ಅದು. ಜಾರಕಿಹೊಳಿ ಸಹೋದರಿ ಈಗ ಏನು ಮಾಡಿರ ಅಂದ್ರೆ, DCC ಬ್ಯಾಂಕ್ ಏನು ರೊಕ್ಕ ತಕ್ಕೋದು ಬೇಡ, ನಮ್ದೊಂದು ಅಲ್ಲಿ ಪ್ರತಿನಿಧಿ ಅಂತಂದ್ರೆ ನಮ್ಮ ರೊಕ್ಕ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅಪೇಕ್ಷೆ ಬ್ಯಾಂಕ್ದಿಂದ ಲಕ್ಷ್ಮಣ ಸವದಿ ದುಡ್ಡು ತೆಗೆದುಕೊಂಡಿದಾರಲ್ಲ ನಮ್ಮ ಫ್ಯಾಕ್ಟ್ರಿಗೆ ಸಾಲವನ್ನ. ಹಂಗೆ ಇವ್ರು ಪ್ಲಾನಿಂಗ್ ಮಾಡಿ ರಾಹುಲ್ ಜಾರಕಿಹೊಳಿ ಅಲ್ಲಿ ಕಳಿಸಿರು, ಆಯ್ಕೆ ಮಾಡಿ ಕಳಿಸಿದ್ದಾರೆ. ಮುಖ್ಯಮಂತ್ರಿಗಳೇ, ಎಲ್ಲಿದೆ ಪಕ್ಷ? ಕಾಂಗ್ರೆಸ್ ಪಕ್ಷ ಎಲ್ಲಿದೆ? ಮುಂದಿನ ಸಲ ದಿವಾಳಿ ಆಗ್ತೈತಿ. BJP ಅವರು ಮಲ್ಕೊಂಡು ಆರಿಸಿ ಬರ್ತಾರೆ. ಯಾರು ಏನು ಮಾಡಬೇಡ್ರಿ. ಯಾಕಂದ್ರೆ ಎಲ್ಲ ಜಾರಕಿಹೊಳಿ ಸಹೋದರಿಗೆ ಬೇಕು, ಇವರಿಗೆ ಬೇಕು, ಇವ್ರ ಮನೆತನಕ್ಕೆ ಬೇಕು. ಏನು BJP ಬಂತಂದ್ರೆ ಇವ್ರ ಮನೆತನಕ್ಕೆ ಬೇಕು ಹಂಗೇನಿಲ್ಲ. BJPದಲ್ಲಿ ಸ್ವಲ್ಪ ಸಾಮಾಜಿಕ ಸಿದ್ಧಾಂತ, ನ್ಯಾಯ, ನೀತಿ, ಧರ್ಮ ಇದೆ. ಕಾರ್ಯಕರ್ತನ ಅವ್ರು ಬೆಳೆಸ್ತಾರ, ಒಂದೇನಾದರೂ ಸದಸ್ಯತ್ವನೂ ಕೊಡ್ತಾರೆ. KPCCನೋ ಏನೋ ಅಂದ್ರೆ, KPCC ಅಂದ್ರೆ ಕಾಂಗ್ರೆಸ್ ಪ್ರದೇಶ ಸದಸ್ಯತ್ವ ಅಲ್ಲ, BJP ಸದಸ್ಯತ್ವ ಕೊಡ್ತಾರೆ. ಏನೋ ಒಂದು ಕೊಡ್ತಾರೆ, ನಿಗಮ ಮಂಡಳಿ ಏನೋ ಕೊಡ್ತಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನವರು ಲಕ್ಷ್ಮೀ ಹೆಬ್ಬಾಳ್ಕರು ಅದನ್ನ ಮಾಡಿರು. ತಮಗೆ MLC ಬೇಕು, ತಮಗೆ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಬೇಕು, ಮಗನಿಗೆ MP ಟಿಕೆಟ್ ಬೇಕು, ತನಗೆ ಮಿನಿಸ್ಟರ್ಶಿಪ್ ಬೇಕು. ಇವ್ರ ಮನ್ಯಾಗ ಒಂದು 20% ಐತಿ ಕಾಂಗ್ರೆಸ್, 80% ಸಜ್ಜೆ ಜಾರಕಿಹೊಳಿ ಮನ್ಯಾಗ ಐತಿಲ್ಲ. ಕಾಂಗ್ರೆಸ್ ಕರ್ತಾರೆ, ನೀವು ಯಾಕೆ ದುಡಿಯತ್ತೀರಿ? 20 ವರ್ಷ 30 ವರ್ಷ ನಾನು ದುಡಿದ್ನೆ, ಅಷ್ಟು ದುಡಿದ್ನೆ, ಯಾಕೆ ದುಡಿಯತ್ತೀರಿ ನೀವು? ನಿಮ್ಗೆ ಯಾರು ದುಡಿ ಅಂತ ಹೇಳಿದ್ರು? ಯಾರು ಪಕ್ಷವನ್ನ ಅಧಿಕಾರಕ್ಕೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರು? ಈಗೇನತ್ ನೋಡ್ರಲ್ಲೇ, ರಾಹುಲ್ ಜಾರಕಿಹೊಳಿ ಅಪೇಕ್ಷೆ ಬ್ಯಾಂಕ್ದ ಪ್ರತಿನಿಧಿ ಅಂದ್ರೆ ದುಡ್ಡದ ಪ್ರತಿನಿಧಿ. ಎಷ್ಟು ತಗೋಬೇಕು ಅವ್ರಿಗೆ ಅಧಿಕಾರ ಇದೆ ಅಲ್ಲಿ, ಯಾರ್ಯಾರು ಎಷ್ಟೆಷ್ಟು ಕೊಡ್ಬೇಕಂತ. ಅಂದ್ರೆ ಒಬ್ಬ ಮಂತ್ರಿ ಸ್ಥಾನ ಏನಿತ್ತಲ್ಲ ಆ ಸ್ಥಾನ ಅದು. ಈಗಾಗಲೇ 2 ಸಲ ಲಕ್ಷ್ಮಣ ಸವದಿ ಇದ್ರು ಅಪೇಕ್ಷೆ ಬ್ಯಾಂಕ್ ಪ್ರತಿನಿಧಿಯಾಗಿ. ಅವು ಮೊದಲ ಕಂಡೀಷನ್ ಆಗಿರ್ತಾವ. ಆ ಕಂಡೀಷನ್ ಫೇಲ್ ಆದ ನಂತರ ಇಲ್ಲಿ ಬಂತದು. ಮಣ್ಣಿನ ಮಂತ್ರಿ ಪದಾನ ತಪ್ಪಿಸ್ತಾರೆ. ಲಕ್ಷ್ಮಣ ಸವದಿ ಅವ್ರು ಮಂತ್ರಿ ಪದಾನ ತಪ್ಪಿಸ್ತಾರೆ. ಹಂಗಾಗಿ ಎಲ್ಲಿ ಉಳಿಬೇಕು? ಬರೀ ಶಾಸಕ ಮತ್ತು DCC ಬ್ಯಾಂಕಕ್ಕೆ ಉಳಿಬೇಕಾ? ಸೀಮಿತ ಉಪಮುಖ್ಯಮಂತ್ರಿಗಳವರು. ಹಿಂಗೆ ಯಾಕೆ ಆಗತ್ತಿತ್ತಂದ್ರೆ, ಕಾಂಗ್ರೆಸ್ನಲ್ಲಿ ಒಳ ಜಗಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಶಂಭು ಕಲ್ಲೋಳ್ಕರ್ ಅವ್ರದ ಟಿಕೆಟ್ ತಪ್ಪಿಸ್ಯಾರು ಸಜ್ಜೆ ಜಾರಕಿಹೊಳಿ, ಉತ್ತಮ್ ಪಾಟೀಲ್ ಟಿಕೆಟ್ ತಪ್ಪಿಸ್ಯಾರು ಸಜ್ಜೆ ಜಾರಕಿಹೊಳಿ.
ಕಕ್ಕಾಪಟ್ಲೆ ಆರಿಸಿ ಬರಂಗಿಲ್ಲ ಅನ್ನೋದು ಗೊತ್ತಿತ್ತು ಅವರಿಗೆ ಸಜ್ಜಿ ಜಾರಕಿಹೊಳಿ. ನಂತರ ರಾಯಭಾಗದಲ್ಲಿ ಅಲ್ಲಿ ನಿಲ್ಲಿಸಿರಾರು ಅವ್ರಿಗೆ ಗೊತ್ತಿತ್ತು, ನಾವು ಇವ್ರನ್ನ ನಿಲ್ಲಿಸಿರ ಮೊಯ್ತಿ ಅವ್ರನ್ನ ನಿಲ್ಲಿಸಿರ ಏನೋ ಆಯ್ಕೆ ಆಗೋದಿಲ್ಲ, ಆದರೆ ಹೆಲ್ಪ್ ಆಗ್ತಿತ್ತಲ್ಲ ಯಾರಿಗೆ ಐವಳಿಗೆ ಹೆಲ್ಪ್ ಆಗ್ತಿತ್ತು ಅಂತ ಒಂದು, ಇಲ್ಲಿ ಶಶಿಕಲಾ ಜೊಲ್ಲೆಗೆ ಹೆಲ್ಪ್ ಆಗ್ತಿತ್ತು ಇನ್ನೊಂದು. ಹಾಗಾದ್ರೆ ಇವ್ರು ಒಳ ಹೊಂದಾಣಿಕೆ ಮೊದಲೇ ಇರ್ತೈತೆ, ಅದು ಚುನಾವಣೆಗೆ ಮೊದಲೇ ಇರ್ತೈತೆ. ಕೌಡಿ ಆಟ ಇಟ್ಟಿರ್ತಾರೆ 18 ಕ್ಷೇತ್ರ ಇವ್ರು ನಮ್ಮ, ಇವ್ರು ಇಲ್ಲಿ ನಿತ್ರ ಕೆಡೋದು, ಇವ್ರು ಇಲ್ಲಿ ನಿತ್ರ ಆರಿಸಿ ತರೋದು, ತಂದು ಕೂಡಲೇ ನಮ್ಮನ್ನು ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು, ಇಲ್ಲಾದ್ರೆ ನಿಮ್ಮನ್ನು ತರಂಗಿಲ್ಲ, ನಾವು ದುಡ್ಡು ಹಾಕ್ತೇವೆ ಅಂಥದ್ದು. ಮತ್ತು ಮುಂದಿನ ಸಲ ಕಾಂಗ್ರೆಸ್ ನೀವು ಬೆಕ್ಕಟ್ಟು ದುಡ್ಡು ಹಾಕಿರೂ ಬರಂಗಿಲ್ಲ, ಇಲ್ಲಿ 11 ಅಲ್ಲ 5 ಬರಂಗಿಲ್ಲ, 5 ಸೀಟು ಬರಂಗಿಲ್ಲ ಕಾಂಗ್ರೆಸ್ ಪಕ್ಷದ್ದು. ಬೆಳಗಾವಿ ಜಿಲ್ಲೆ ಹೇಳತ್ತೇವೆ ನಾವು, ಆರಾಮಾಗಿ ಮಲ್ಕೊಂಡು ಆರಿಸಿ ಬರ್ತಾರೆ. ಅಲ್ಲಿ ನೋಡ್ರೆ ಅಲ್ಲಿ ಶಾಸಕಿದ್ರು ಅಶೋಕ್ ಪಟ್ಟಣ, ಅವ್ರು ಏನು ಮಾಡಿರಿ, ಸರ್ಕಾರ ನಾಮ ನಿರ್ದೇಶನ DC ಬ್ಯಾಂಕ್ ನಿರ್ದೇಶಕರು ಮಾಡಿದ್ರಿ. ಮುಂದೆ ಎಲ್ಲ ಶಾಸಕರಿಗೆ ಬೇಕಾ, ಅವ್ರ ಮಕ್ಕಳಿಗೆ ಬೇಕಾ, ಇರಲಿ ಕೊಡ್ರಿ. ಆದರೆ ಸತೀಶ್ ಜಾರಕಿಹೊಳಿ ಏನು ಮಾಡತ್ತಾರ, ಕಾಂಗ್ರೆಸ್ ಪಕ್ಷವನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ ಕಚೇರಿ ಯಾರ್ದಾಗೈತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಚೇರಿ. ಮತ್ತು ಸತೀಶ್ ಜಾರಕಿಹೊಳಿ ಕಚೇರಿ ಅಂದ್ರಲ್ಲ, ಅದಕ್ಕೆ ಕಾಂಗ್ರೆಸ್ ಭವನ ಯಾಕಂತೀರಿ, ಕಾಂಗ್ರೆಸ್ ಕಚೇರಿ ಯಾಕಂತೀರಿ ನೀವು? ಬಂದ ಉಪ್ಪಿಟ್ಟು ಚಾ ತಿಂದು ಹೋಗಕ್ಕೆ, ಮಂತ್ರಿಗಳಿಗೆ ನಮ್ಮ ಇಷ್ಟು ಬೆಂಬಲ ಇದೆ ಅಂತ ತೋರ್ಸಕ್ಕೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಸಹಿತ ಸ್ವಲ್ಪ ಇದನ್ನು ಭಾಳ ಕಡಿಮೆ, ನಾಲೇಜ್ ಭಾಳ ಕಡಿಮೆ, ಆರಿಸಿ ತರ್ತಾರೆ ಹುಮ್ಮತನದಿಂದ. ಮತ್ತು ಈಗ ಪಶ್ಚಾತ್ತಾಪ ಪಡ್ತಾರೆ. ಬಾಬುಲಾಲ್ ಬಾಗವಾನ ಯಾವಾಗ ಕೊಡ್ಬೇಕಾಗಿತ್ತು, ಬಾಬುಲಾಲ್ ಬಾಗವಾನಿಗೆ 20 ವರ್ಷ ಹಿಂದೆ ಕೊಡ್ಬೇಕಾಗಿತ್ತು. ಹಾಶಂ ಬಾವಿಕಟ್ಟಿ ಅವರಿಗೆ 15-20 ದಿವಸ ಹಿಂದೆ ಕೊಡ್ಬೇಕಾಯ್ತು. ಶೆಟ್ಟಿ ಅವರು ಇದ್ರಲ್ಲ DC ಬ್ಯಾಂಕ್ DC ಕಚೇರಿ ಒಳಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು, ಆ ಶೆಟ್ಟಿ ಅವ್ರಿಗೆ ಕೊಡ್ಬೇಕಾಯ್ತು, ಅವರು ಕೊಟ್ಟಿಲ್ಲ, ಅವ್ರೇನೋ ಇಲ್ಲ ಅಂತ ಸುದ್ದಿ ಇದೆ. ಎಷ್ಟು ಬೇಕು ನಿಮಗೆ, 30-40 ವರ್ಷ ಕಾಂಗ್ರೆಸ್ದವರು. ಮತ್ತು ನಿಮ್ಮ ಮನ್ಯಾಗ ಪಕ್ಷ ಇತ್ತು ಅಂದ್ರೆ ನೀವೊಂದು ಪಕ್ಷ ಸ್ಥಾಪನೆ ಮಾಡಲ್ಲ, ಜಾರಕಿಹೊಳಿ ಪಕ್ಷ ಅಂತೇಳಿ. ನೀವು ಡಿಪಾಸಿಟ್ ಜಪ್ತಾಗಿ ಹೋಗ್ತೀರಿ. ಕಾಂಗ್ರೆಸ್ ಪಕ್ಷ ಹೇಳೋದು ಲಾಭ ಮಾಡ್ಕೋದು ಇವ್ರಿಗೆ, DC ಬ್ಯಾಂಕ್ ಇವ್ರಿಗೆ ಬೇಕು, MLA ಇವ್ರಿಗೆ ಬೇಕು, MLC ಇವ್ರಿಗೆ ಬೇಕು, MP ಇವ್ರಿಗೆ ಬೇಕು, ಮಂತ್ರಿನೋ ಪದ ಇವ್ರಿಗೆ ಬೇಕು. ಇನ್ನು ಕಾಂಗ್ರೆಸ್ ಪಕ್ಷ ಬೀಳ್ತೈತೆ ಅಂತೇಳಿ ಬಾಚೇಂದ್ರ ಮುಖ್ಯಮಂತ್ರಿ ಆಗ್ತಾರ, ಅಥವಾ ಏನಾದರೂ ಒಂದು ಪದ ತೆಗೆದುಕೋತಾರ, ಲೋಕೋಪಯೋಗಿ ಸಚಿವ ತಗೋತಾರ, ಅಥವಾ ಕುಟುಂಬ ಕಲ್ಯಾಣ ತಗೋತಾರ. ಲಕ್ಷ್ಮೀ ಹೆಬ್ಬಾಳ್ಕರ್ನ ಆಟ ಆಡಿಸ್ಬೇಕಲ್ಲ, ಅಲ್ಲಿ ಹಗರಣಗಳನ್ನು ತೆಗಿಬೇಕಾದ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಗೋತಾರ, ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಆಟ ಆಡಿಸ್ತಾರ. ಯಾಕಂದ್ರೆ ಎಷ್ಟು ಭ್ರಷ್ಟಾಚಾರ ಐತೆ ನಾವು ತೆಗಿತೇವೆ ಅಂತಾರೆ. ಲೋಕೋಪಯೋಗಿ ಏನು ತೊಗೊಂಗಿಲ್ಲ, ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರು ಏನು ಮಾಡಿರ್ತಾರೆ ಅದನ್ನು ತೆಗಿಬಾರ್ದಲ್ಲ, ತಮ್ಮ ಮನುಷ್ಯನಲ್ಲಿ ಲೋಕೋಪಯೋಗಿ ತಂದು ಕೂಡಿಸ್ತಾರ. ನಂತರ ರಮೇಶ್ ಜಾರಕಿಹೊಳಿ ಅವರು ಒಂದು ಮಂತ್ರಿ ಪದ ಬೇಕಂತ ಕುಂತಾರ. ನಮ್ಗೆ 2 ಬೇಕಪ್ಪ, ಬೆಳಗಾವಿ ಜಿಲ್ಲಾದ್ದು BJP 2 ಬೇಕು, 2 ಅಂದ್ರೆ ನಮಗೆ ಬೇಕು, ಇಲ್ಲ ನಾವು ಆರಿಸ್ತಾರಂಗಿಲ್ಲ. ಆದರೆ BJP ಇವ್ರ ಮಾತು ಕೇಳಂಗಿಲ್ಲ, ಯಾಕೆ ಯತ್ನಾಳ ಅವರು ನೋಡ್ಕೋತಿದ್ದಾರೆ. ನಂತರ ಹಿಂದೆ ಅನೇಕ ನಾಯಕರಿದ್ದಾರೆ BJPಯಲ್ಲಿ. ಕಡಾಡಿ ಅವರು ಏನು ಮಾಡಿದ್ರು, ಅವರು ಕೂಡ DC ಬ್ಯಾಂಕ್ ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ. ಅವರ ಸೂಚಕನ ಕಿಡ್ನ್ಯಾಪ್ ಮಾಡಿದ್ರು, ಅದು ಸುದ್ದಿ ಇದೆ, ಹಳಿ ಸುದ್ದಿ. ಅದು ಹಳಿ ಸುದ್ದಿ ಹೇಳೋದು ಬೇಡ. BJP ಅವ್ರು ಮಾಡ್ತಾರೆ, ತಮಗೆ ಬೇಕು ಎಲ್ಲ ಬೇಕು ಮಾಡ್ತಾರೆ, ಅದರಲ್ಲಿ ಬದಲಾವಣೆ ಮಾಡ್ತಾರೆ ಅವರು. ಈಗ ಬದಲಾವಣೆ ಮಾಡ್ಯಾನ ತಂದ್ರಲ್ಲ, ಬೆಳಗಾವಿ ನಾರ್ತಕ್ಕೆ ರವಿ ಪಟ್ಲಿ ಕೊಟ್ಟರು ಬದಲಾವಣೆ, ಅದು ಅಲ್ಲಿ ಬೆನ್ಕೆಯವ್ರು ಕೊಡಲಿಲ್ಲ ಬದಲಾವಣೆ. ಎಲ್ಲ ಕಡೆ ಬದಲಾವಣೆ ಮಾಡ್ತಾರೆ ಅವರು. ಕಾಂಗ್ರೆಸ್ ಅವ್ರು ಎಲ್ಲಿ ಬದಲಾವಣೆ ಮಾಡ್ತಾರೆ, ಅವರ ಎಲ್ಲ ಮುಖಗಳು. ಹೊಸದೇನೋ P ರಾಜು ಹೊಸಾಗಿ ಆರಿಸಿ ಬಂದಿದ್ರು ಅವ್ರು, ಎಲ್ಲ ಹಳೆ ಮುಖ ಅದಲ್ಲ, ಹೊಸ ಮುಖ ಎಲ್ಲಿದೆ? ಹೊಸ ಮುಖ ಇಲ್ಲಿ ರಾಜ್ಯಕ್ಕಾಗಿ ತಮ್ಮ ತಾಕತ್ತಿಂದ ಬಂದರು, ಲಕ್ಷ್ಮಣ ಸವದಿ ತಾಕತ್ತು ಬಂದರು. ಆದರೆ ಅಪೇಕ್ಷ ಬ್ಯಾಂಕ್ದಲ್ಲಿ ಏನು ಈಗ ಪ್ರತಿನಿಧಿಯಾಗಿ ಹೋದ್ರಲ್ಲ, ಇವ್ರು ಹೋಗ್ಬೇಕಾಯ್ತು, ಹೋಗಲಿಲ್ಲ. ರಾಹುಲ್ ಜಾರಕಿಹೊಳಿ ಅಂತಂದರು. ಅಂದ್ರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಜಾರಕಿಹೊಳಿ ಮನ್ಯಾಗ ಕಟ್ಟಿ ಮೇಲೆ ಕೂತಿದೆ. ಇದು ಆಪಾದನೆ ಅಲ್ಲ, ಕರೆ ಸುದ್ದಿ. ಅದು ನಮಗೇನು ಕರೆ ಸುದ್ದಿ ಹೇಳಕ್ಕೇನು, ಇದು ಹೊಸ ಸುದ್ದಿ ಅಂದ್ಕೊಂಡು ನಾವು ಬೆಳಗಾವಿಗೆ ಹೋಗಿದ್ದು ಮತ್ತು ಅರ್ಧ ಗೊತ್ತಾಯ್ತು. ಯಾಕಂದ್ರೆ News 18ದಲ್ಲಿ ಸುಗಂಧಿ ಅವ್ರು ಹೇಳ್ತಿದ್ರು. ಶಾಕ್ ಆಯ್ತು ನನಗಿಲ್ಲ ಸುದ್ದಿ, ಇವ್ರಿಗೆ ಹಂಗೆ ಬಂತಪ್ಪ ಅಂತ. ಬಂದು ಅವರ ಸುದ್ದಿ ನಾ ಇಲ್ಲಿ ಹೇಳತ್ತೆ, ನನ್ನ ಸುದ್ದಿ ಅಲ್ಲಿದು. ಸುಗಂಧಿ ಅವ್ರು ಏನು News 18ದಲ್ಲಿ ಮಾಡಿದ್ರು, ಬಂದು ನೋಡಿದ್ವು ನಾವು. ಉಳ್ದು ಯಾವುದು TV ನೋಡಂಗಿಲ್ಲ, ಯಾವ್ದು ನೋಡಂಗಿಲ್ಲ, ಸುಮ್ಮನೆ ಮೊಬೈಲ್ದಾಗ ಬಂತು ನೋಡಿದವು. ಅದನ್ನು ಹೇಳಬೇಕಲ್ಲ, ನಿಮಗೆ ಫ್ರೆಶ್ ಸುದ್ದಿನ ಕೊಡ್ಬೇಕು. ನಮ್ಮ ಸುದ್ದಿ ತೊಗೊಂಡು ಏನು ಬಾಪುಗಳು ಮಾಡೋರು, ಅಥವಾ ನಂಬರ್ ಯೂಟ್ಯೂಬ್ ನಂಬರ್ 1 ಚಾನಲ್ದವ್ರು ಸಹ್ಯದ ಅನ್ಕ ಮಾಡಂಗಿಲ್ಲ. ಯಾಕಂದ್ರೆ ಜಾರಕಿಹೊಳಿ ಪರವಾಗಿದ್ದಾರೆ, ಅವ್ರೇನು ಮಾಡಂಗಿಲ್ಲ. ಆದರೆ ದ್ರಾವಿಡ ಭಾರತ ಬಸವರಾಜ್ ಕುರಿಯರ್ ಮಾಡ್ತಾರೆ.
ಮತ್ತು ಈ ಗರ್ದಿಗ ಮತ್ತು ಬಾಪುಗೌಡರು ಅದು ಅರ್ಧ ಮಾಡ್ತಾರೆ ಅವರು ಅಡ್ಡವಾಡಿ ಮೇಲೆ ದಿಟ್ಟು ಹಿಂಗೆ. ಆದ್ರೆ ಡಿ ಸಿ ಬ್ಯಾಂಕ್ಗೆ ಒಳ ಒಪ್ಪಂದ ಮೊದಲು ಏನಾಗಿತ್ತು, ನಂತರ ಏನಾಯ್ತು, ನಂತರ ಹೆಂಗೆ ಬಿದ್ದು ಹೋತು ಎಲ್ಲ ಹೇಳಿದವಲ್ಲ ನಾನು ಕೊಲ್ಲಂ ಕೊಲ್ಲ. ನಾವು ವಾಹಿನಿ ನೋಡಿ ಡಿ ಸಿ ಬ್ಯಾಂಕ್ದು ಏನು ಹಲಕಟ್ಟಿಗಿರಿ ಇತ್ತು, ಪಿ ಕೆ ಪಿ ಎಸ್ದಲ್ಲಿ ಏನಾಯ್ತು ಎಲ್ಲವನ್ನು ಹೇಳಿಬಿಟ್ಟು ನಾವು ಯಾರು ಪರ ಅಲ್ಲ ಯಾರು ವಿರುದ್ಧನೂ ಹೇಳಲಿಲ್ಲ. ಈಗ ರಮೇಶ್ ಕತ್ತಿ ಅವ್ರು ಏನು ಮಾಡ್ಬೇಕಾದ್ರೆ ನೋಡುವ ಗಪ್ಪ ಕೈ ಬಿಡ್ತಾರ ಅವ್ರಿಗೆ ಲಕ್ಷ್ಮಣ್ ಸವದಿರನ್ನ. ಅವ್ರವ್ರ ಜಗಳ ನಾವ್ಯಾಕಪ್ಪ ಅಂತ ಹೆಂಗಾಗೋದಿನ ಅವು ಇಬ್ಬರು ಜಗಳ, ಸತೀಶ್ ಜಾರಕಿಹೊಳಿ ಜಗಳ, ಲಕ್ಷ್ಮಣ್ ಸವದಿ ಜಗಳ ನಾ ಯಾಕ ನಾ ಸುಮ್ಮನೆ ಇರ್ಬೇಕು, ಯಾಕಂದ್ರೆ ನಾನು ಪಕ್ಷ ಅಲ್ಲಿದ ಅಂತಂತಾರೆ. ಪಕ್ಷ ಅಲ್ಲ ಅಂತಂದಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ನಿಮ್ಮ ಪಕ್ಷದವ್ರು ಹೇಳತ್ತಾರಲ್ಲ, ಯಾರು ರಮೇಶ್ ಜಾರಕಿಹೊಳಿ ಆಗು ಕೊಡಂಗಿಲ್ಲ ಅಂತ. ಇವ್ರು ಹೇಳೋದು BJP ಪಕ್ಷದಾಗ ಏನು ಹೇಳೋದು, ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗು ಕೊಡಂಗಿಲ್ಲ ಅಂತ ಅವ್ರು ಹೇಳೋರು ಹೇಳಿಲ್ಲಿನ ಇನ್ನು ಹೇಳ್ತಾರ. ಅದೇನು ಹೇಳ್ತಾರ, ಲಕ್ಷ್ಮಣ್ ಸವದಿ BJPಗೆ ಬಂದ್ರೆ ನಾ ತೆಗೆದುಕೊಳ್ಳಂಗಿಲ್ಲ ಅಂತ. ಅಂದ್ರೆ ಅಮಿತ್ ಶಾ ಹೈಕಮಾಂಡ್ ಅವ್ರದ್ದು, ಅಂದ್ರೆ ಎಲ್ಲ ಹೈಕಮಾಂಡ್ ಇವ್ರಿಗೆ ಅಧಿಕಾರ ಬೇಕಾಯ್ತಂದ್ರೆ ಏನು ಬೇಕಾದ್ ಮಾಡ್ತಾರ, ಪಕ್ಷ ಬದಲಾವಣೆ ಮಾಡ್ತಾರ, ದುಡ್ಡು ಆ ಕಡೆ ಈ ಕಡೆ ಹಂಚ್ತಾರ, ಒಟ್ಟ ಇವ್ರಿಗೆ ಬೇಕೆಲ್ಲ, ನಾನೇ ಎಲ್ಲ ನನ್ನಿಂದ ಇಲ್ಲ ಅಂತ ನಡೆದಾರ ಅವರು. ಆದ್ರೆ ನಾವು ಹೆಲಿಕಾಪ್ಟರ್ ಪಂಚರ್ ಮಾಡ್ತೇವಲ್ಲ, ಡಬಲ್ ಸೀಟರ್ ಹೆಲಿಕಾಪ್ಟರ್ 30 ಕೋಟಿದ್ದು, ಅದು ಒಬ್ರು ಏನೋ 40 ಕೋಟಿ ಅಂತಾರ. ಯಾರು ದುಡ್ಡು ಅದನ್ನ ಏನು ಹೇಳೋದು ಬೇಡ. ಆದ್ರೆ ಕಾಂಗ್ರೆಸ್ ಪಕ್ಷ ಹೆಂಗೆ ಅವನತಿಯತ್ತ ಸಾಗ್ತಾ ಇದೆ ಅನ್ನೋದು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ, ಗೊತ್ತಿದ್ರು ಏನು ಮಾಡೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರೇನ ನಂಗೆ ಮುಖ್ಯಮಂತ್ರಿ ಆದ್ರೆ ಸಾಕಪ್ಪ, ಇವ್ರು ಸತೀಶ್ ಜಾರಕಿಹೊಳಿ ಅಡ್ಡು ಬರಲಿಲ್ಲ ಸಾಕಪ್ಪ ಅಂತ ಅವರು ಅಡ್ಡು ಬರತ್ತಾರಂತ ನಿಮ್ಗೆ ಗೊತ್ತಿಲ್ಲ. ಬರೋಬ್ಬರ ಮುಖದ ಹೊಡಿತಾರ, ಚೌಕ ಶಿಕ್ಷೆ ಹೊಡಿತಾರ ಅವರು. ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಬಗ್ಗೆ ರಾಜಕೀಯ ಪ್ರಜ್ಞೆ ಏನಿದೆ ಅದು ಯಾರಿಗೂ ಇಲ್ಲ. ಮೊದಲೇ ಇತ್ತದು ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ನಾವು ರಾಹುಲ್ ಜಾರಕಿಹೊಳಿ ಕಳಿಸ್ಬೇಕಂತ ಮೊದಲೇ ಇತ್ತದು. ಡಿ ಸಿ ಬ್ಯಾಂಕ್ ಸದಸ್ಯತ್ವ ಮಾಡ್ಬೇಕಂತ ಮೊದಲೇ ಇತ್ತು. ಯಾರಿಗೂ ಗೊತ್ತಿರಲಿಲ್ಲ, ನಮ್ಗೆ ಗೊತ್ತಿತ್ತು. ಆದ್ರೆ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿ ರಾಹುಲ್ ಜಾರಕಿಹೊಳಿ ಹೋಗ್ತಾ ನಮಗೂ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಮಾಡ್ಬೋದು. ಲಕ್ಷ್ಮಣ್ ಸವದಿ ಟಾರ್ಗೆಟ್ ಇಟ್ಕೊಂಡು ಕೂತಿದ್ರು, ಮುಖ್ಯಮಂತ್ರಿಗೆ ಭೇಟಿ ಆದ್ರು ಏನೂ ನಡಲಿಲ್ಲ. ಸಿದ್ದರಾಮಯ್ಯ ಅವ್ರದ್ದು ಏನೂ ನಡಲಿಲ್ಲ. ಹಂಗೆ ಆಗಬೇಕಾಯ್ತಂದ್ರೆ ಹೇಳಿರ್ಬೇಕು, ನಿಮ್ಮ ಮಂತ್ರಿ ಸ್ಥಾನ ಸಿಗಂಗಿಲ್ಲಪ್ಪ ಅಂತ ಹೇಳಿರ್ಬೇಕು. ಅದಕ್ಕೆ ಇವ್ರು ಹಿಂದೆ ಸರಿದಿರ್ಬೇಕು. ರಾಜಕಾರಣದಲ್ಲಿ ಏನಾಗ್ತೈತಿ ಏನು ಹೇಳೋಕ್ಕಾಗಿಲ್ಲ. ಇವತ್ತು ರಾತ್ರಿ ಸುದ್ದಿ ನಾಳೆ ಬೆಳಿಗ್ಗೆ ಬೇರೆನೇ ಹೇಳ್ತಾರೆ ಮಂತ್ರಿಗಳು. ನೀನು ಹಂಗೆ ಹೇಳಿದ್ದೆ, ನಾ ಹಿಂದೆ ಹೇಳಿದೆ ಅಂತ ಪತ್ರಿಕೆರು ಕೇಳಂಗಿಲ್ಲ, ಯಾಕಂದ್ರೆ TV ಮಾಧ್ಯಮವ್ರು ಕೇಳಂಗಿಲ್ಲ. ಯಾಕಂದ್ರೆ ಹಂಗೆ ಸುದ್ದಿ ಆಗಿರ್ತಾವೆ. ಅವ್ರದ್ದೇನು ತಪ್ಪಿರಂಗಿಲ್ಲ, ರಾಜಕಾರಣದ ಏನು ತಪ್ಪಿರಂಗಿಲ್ಲ. ಅವು ಘಟಿಸ್ತಿರ್ತಾವ, ಯಾವುದೋ ಒಂದು ವಿಷಯದಲ್ಲಿ ಘಟಸ್ಫೋಟ ಆಗಿರ್ತೈತೆ ಅದು. ಅದಕ್ಕೆ ಗುಂಡಪ್ಪ ಕಮ್ತಿ ಅವ್ರಂಥವ್ರು ಹೇಗೆ ಯಾವ ರೀತಿ ಚರ್ಚೆ ಮಾಡ್ತಾರ, ಅವ್ರ ಬಗ್ಗೆ ಕೃಷಿ ಚಿಂತಕರವರು ಅವ್ರು ಹೆಂಗೆ ಚರ್ಚೆ ಮಾಡ್ತಾರ, ಹಂಗೆ ಡಿ ಸಿ ಬ್ಯಾಂಕ್ ನಾವು ಮಾಡ್ಬೇಕಲ್ಲ. ಅಂದ್ರೆ ಜಾರಕಿಹೊಳಿ ಸಹೋದರ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಡ್ತಾ ಇದೆ, ಯಾರು ನೋಡಾರು, ಇವ್ರನ್ನ ಬಿಟ್ರೆ 18 ಇನ್ನು ಮುಂದೆ 2028ರಲ್ಲಿ ಏನು ಮಾಡ್ತಾರೆ ಗೊತ್ತೈತೇನೋ, 18 B ಫಾರ್ಮ್ ಎಲ್ಲ ನನ್ನ ಕಡೆ ಕೊಡ್ರಿ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕೊಡ್ರಿ, 17 ಸೀಟ್ ನನ್ನ ಕಡೆ ಕೊಡ್ರಿ, ಬೇಕಾದ್ರೆ ಒಂದು ಅಶೋಕ್ ಪಟ್ಟಣ್ ಕೊಡ್ರಿ, 16 B ಫಾರ್ಮ್ ನನಗೆ ಕೊಡ್ಬೇಕು, ಬ್ಲ್ಯಾಂಕ್ ಕೊಡ್ಬೇಕು. ನಾವು ಯಾರು ತುಂಬ್ತೇವೆ ಅವ್ರನ್ನ ನೀವು ಓಕೆ ಅನ್ಬೇಕು, ಇಲ್ಲಾದ್ರೆ ನಿಮ್ಗೆ ಸಂಬಂಧ ಇಲ್ಲ ಅಂತ ಬಿಟ್ಟು ಬಂದ್ಬಿಡ್ತಾರ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಇತ್ತಲ್ಲ. ಮತ್ತು ಇವ್ರು ಹೇಳತ್ತಾರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು, ಮುಂದಿನ ಸಲ ನೀವು ಇದನ್ನ ಮಾಡ್ತೇವೆ ಅಂತ, ಸರ್ಕಾರವನ್ನು ತರ್ತೇವೆ ಅಂತ. ಹೆಂಗೆ ತರವ್ರು ನೀವು? ಒಂದೊಂದು ಏರಿಯಾದಲ್ಲಿ ಒಂದೊಂದು ಲೀಡ್ರ ಉಸ್ತುವಾರಿ ಮಂತ್ರಿ ಆಗೋದು ಮತ್ತು ಕಬ್ಜಾ ಮಾಡ್ಕೊಂಡ್ಬಿಡೋದು. ಕಾಂಗ್ರೆಸ್ ಪಕ್ಷ ಕಬ್ಜಾ ಪಕ್ಷ ಇದೆ, BJP ಹಂಗಿಲ್ಲ, ಅಧಿಕಾರ ಹಂಚಿಕೆ ಮಾಡ್ತಾರೆ. ನಾವು ನೋಡಿದೆ ಏನನ್ನ ಕಡಾಡಿ ಅವ್ರು ಏನೂ ಇರಲಿಲ್ಲ. ಅದಕ್ಕೆ ಪ್ರಭಾಕರ್ ಕೋರ್ ನಂಬರ್ ಹೆಚ್ಚಿದ್ರಲ್ಲ, ಅದು ಕೊಡಲಿಲ್ಲ. ದುಡ್ಡು ಕೊಟ್ಟಿದ್ರು ಅಮಿತ್ ಶಾಗೆ, ಆದ್ರೆ ಮಾಡಲಿಲ್ಲಲ್ಲ. ಕಡಾಡಿ ಅವ್ರನ್ನ ಹೆಂಗೆ ಹುಡುಕಾಡಿದ್ರು, ನಿಷ್ಠಾವಂತ ಕಾರ್ಯಕರ್ತನ ನಾವು ಬೆಲೆ ಕೊಟ್ಟಿದ್ದ ಅಂತ. ಅಷ್ಟೇ ಮಾಡಿರಲ್ಲ. ಇಲ್ಲಿ ನಿಷ್ಠಾವಂತಿದ್ದಾರೆ ಇದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಮಂದಿ ನಿಷ್ಠಾವಂತಿದ್ರೆ ಮನ್ಯಾಗ ಕೂತಾರಲ್ಲ, 20 ವರ್ಷ ಆಯ್ತು, 30 ವರ್ಷ ಆಯ್ತು, ನಾ ಕಾಂಗ್ರೆಸ್ ಪಕ್ಷ, ನಾ ಹುಟ್ಟ ಕಾಂಗ್ರೆಸ್ ಪಕ್ಷ. ದೇಸಾಯಿ ಇದಾರಲ್ಲ, ದೇಸಾಯಿ ಅವು ನಾವು ಹುಟ್ಟ ಕಾಂಗ್ರೆಸ್, ನಮ್ಮ ರಕ್ತದಲ್ಲಿ ಕಾಂಗ್ರೆಸ್ ಇದೆ ಅಂತ. ಏನು ರಕ್ತ ನಿಮ್ದ? ಎಂಥ ರಕ್ತದಲ್ಲಿ ಕಾಂಗ್ರೆಸ್ ಇಲ್ಲ. ನಿಮ್ಮ ಮೈಯಲ್ಲಿ ಕಾಂಗ್ರೆಸ್ ಇಲ್ಲ, ನಿಮ್ಮ ಮನ್ಯಾಗ ಕಾಂಗ್ರೆಸ್ ಐತೆ. ನಾವು ಹೇಳೋರು ಯಾಕೆ ನಿರಂತರವಾಗಿ ಹೇಳೋರು ನಾವೇ. ವಿಜಯ್ ಚಿಕ್ಕೋಡಿಯವ್ರ ಧನ್ಯವಾದಗಳು. ಇಸ್ಮಾಯಿಲ್ ಎಲ್ಗಾರ್ ಧನ್ಯವಾದಗಳು. ಕಳಸನ್ನವ್ರ, ಶಶಿಕಾಂತ ಧನ್ಯವಾದಗಳು. ಸಾವಿರಾರು ಜನ ನೋಡ್ತಾರೆ, ಲಕ್ಷಾಂತರ ಜನ ನೋಡೋಂಥ ಸುದ್ದಿ ಬರೋದ ಇನ್ನು ಮುಂದೆ ಬರೋದನ್ನ. ಯಾಕೆ ಹೊಡಿತೇವೆ ನಾವು ಗಾಡಿ, ಯಾಕಂದ್ರೆ ಯಾರು ತಿಂದಿಲ್ಲ ಉಂಡಿಲ್ಲ. ಕರೆಕ್ಟ್ ವೆಲ್ ಸೀಡ್ ಅಂದ್ರೆ
ನಾವು ಮಾತಾಡೋದು ಕರೆಕ್ಟ್ ರೀ ಶಶಿಕಾಂತ ಕಳ್ಸನವ್ರ, ನಾವು ಮಾತಾಡೋದು ಕರೆಕ್ಟ. ನೀವು ಪ್ರತಿಯೊಂದು ವಿಡಿಯೋನ ನೋಡ್ರಿ, ನಾವು ಮಾತಾಡೋದು ಕರೆಕ್ಟ್ ಇರ್ತದೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲಿ ನಡ್ತಾ ಇದೆ, ಇನ್ನು ಹೊರಗೆ ತರೋರು ಯಾರು? ಯಾರು ಇಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಮಾಡ್ತಾರ, ನಾವು ಶೇಪ್ ಇದವಲ್ಲು ಸಾಕೀಗ ಜಾರಕಿಹೊಳಿ ಏನ್ಯಾಕೆ ಮಾಡ್ಕೋರಂತ, ಪಕ್ಷ ಹಾಳಾಗಿ ಬೀಳತ್ತಂತ. ಮತ್ತು ಇವ್ರ ಮನೆಯಲ್ಲಿ ನೋಡ್ರಿ, ಬೇಕಾದ್ರೆ ಹೋಗಿ ನೋಡ್ರಿ, ಕಾಂಗ್ರೆಸ್ ಕೈ ಚೀನ ಒಂದೂ ಇರಂಗಿಲ್ಲ. ಜಾರಕಿಹೊಳಿ ಮನ್ಯಾಗ ನೋಡ್ರಲ್ಲ, ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮನ್ಯಾಗ ಹೋಗಿ ನೋಡ್ರಲ್ಲ, ಕೈ ಚೀನಿ ಐತೇನೋ ಇಲ್ಲ. ಇವ್ರದೊಂದು ಫೋಟೋ, MLC ಒಂದು ಫೋಟೋ ಜನ ಇಟ್ಬೋದು, ಮತ್ತು ಅವನ ಒಂದು ಮಗನೊಂದು ಫೋಟೋ. ಮತ್ತು ಆಶ್ಚರ್ಯ ಅಂತಂದ್ರೆ, ಈ ಕಾಂಟ್ರಾಕ್ಟ್ ತಗೋತಾರಲ್ಲ, ರಸ್ತೆ ಮೇಲೆ ಕಾಂಟ್ರಾಕ್ಟ್ ತಗೋತಾರಲ್ಲ, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಫಂಡ್ ಬಿಡುಗಡೆ ಮಾಡ್ತಾರ. ಫೋಟೋ ಯಾರ್ದು? 3 ಮಂದಿ ಫೋಟೋ. ಇವ್ರು ಯಾಕೆ ಬೇಕು? MLC ಜನರೇಟಿವ್ ಫೋಟೋ ಯಾಕೆ ಬೇಕು? ಸಂಬಂಧ ಇಲ್ಲಲ್ಲ. ಕಾಂಟ್ರಾಕ್ಟ್ ತೊಗೊಂಡಿರಿ ಅಥವಾ ನೀವು ಮಂತ್ರಿ ಆಗಿದ್ರಿ, ಫಂಡ್ ತಂದಿರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತೊಗೊಂಡಿರ್ಲಿ, ತಮ್ಮ ಮಗಂದು ಯಾಕೆ ಬೇಕಲ್ಲಿ? ಮಳ್ಳಾಳ ಹೆಬ್ಬಾಳ್ಕರ್ ಯಾಕೆ ಫೋಟೋ ಬೇಕು? ಒಳ್ಳೆಯದು. ಈಗ ಅಧಿವೇಶನ ನಡೆದೈತೆ, ಅಲ್ಲಿ ಚೆನ್ನಮ್ಮಕ್ಕೆ ಒಂದು ಬೋರ್ಡ್ ಹಾಕಿದ್ದಾರೆ, ಎಲ್ಲ ಶಾಸಕರು ಹಾಕಿದ್ದಾರೆ. ಫಿರೋಜ್ ಶೆಟ್ಟಿನ ಯಾಕೆ ಹಾಕಿದ್ದಾರೆ ಅಲ್ಲಿ? ಫಿರೋಜ್ ಶೆಟ್ಟಿ ಯಾರು? ರಾಜೇಶ್ ಹಾಕ್ರಿ. ನಂತರ ಉಳಿದ ನಿಮ್ಮ 11 ಮಂದಿ ಮಂತ್ರಿ ಶಾಸಕರು ಕಾಣಲಿಲ್ಲ, ಹೌದು ಹಾಕ್ಬೇಕಾಗಿತ್ತಲ್ಲ, ಇಲ್ಲ. ನಗರದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ದೊಂದು, DK ಶಿವಕುಮಾರ್ದೊಂದು, ಮುಖ್ಯಮಂತ್ರಿದು, ಜಾರಕಿಹೊಳಿದೊಂದು, ಅದ್ರ ಬಾಜುಕ ಫಿರೋಜ್ ಶೆಟ್ಟಿ ಯಾಕೆ? ಏನು ಸಂಬಂಧ ಐತೆ? ಅಂದ್ರೆ ಇವ್ರು ಏನೈತಿ, ತಮಗೆ ಹೆಂಗೆ ಬೇಕಂಗೆ ಹೊಡ್ಯಾತಾರೆ ಇವರು. ಹೇಳೋರು ಕೇಳ, ಕಾಂಗ್ರೆಸ್ ಪಕ್ಷ ಅಂದ್ರೆ ದಿವಾಳಿ ಪಕ್ಷ ಅದು ಸದ್ಯಕ್ಕೆ. ಯಾಕಂದ್ರೆ ಇದನ್ನು ಎಲ್ಲ ನೋಡಿದ್ರಂದ್ರೆ ಕಾಂಗ್ರೆಸ್ ಹೆಂಗಪ್ಪ ಆರಿಸ್ತಾರವರು ಅಂತೇಳಿ ಚಿಂತೆ ಹುಡ್ತೈತಿ ಈಗ. ಯಾಕಂದ್ರೆ ಜಿಲ್ಲಾ ನನಗೆ ಬೇಕು, ನನ್ನ ಕೈ ಆಗಬೇಕು. DCC ಬ್ಯಾಂಕ್ ತೊಗೊಂಡ್ರು, ಅಲ್ಲಿ ಯಾರು ಬೇಕು ಯಾರು ಬೇಡ ಅಂತ ತಗೋತಾರ. ನಮ್ಮ ವಿರೋಧಿಗಳಲ್ಲಿ ಪಟ್ಟಿ ಹಾಕ್ತಾರ, ಪಟ್ಟಿ ಹಾಕಿ ಅವ್ರು ಹಣೆ ಹಾಕ್ಸೋರು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಬೆಳೆಸೋ ಸಲಗಿದೆ. ಅದು ಯಾರು ಬೆಳೆಸತ್ತಾರ, ಹೆಂಗೆ ಬೆಳೆಸವ್ರು ಇನ್ನು ಮುಂದೆ ಎಲ್ಲ ನಮಗೆ ಬೇಕಂತಂದ್ರೆ ಹೆಂಗೆ? ಅದನ್ನು ಕಾರ್ಯಕರ್ತರು ಕೇಳಂಗಿಲ್ಲ ಪಾಪ. ಯಾಕೆ ಕೇಳ್ತಾರವರು? ಕೇಳುವಂಥ ಪೊಸಿಷನ್ದಲ್ಲಿ ಇಲ್ಲಲ್ಲ. ಮತ್ತು ಜಿಲ್ಲಾ ಅಧ್ಯಕ್ಷ ಅವ್ರಿಗೊಂದು ಕೊಟ್ಬಿಟ್ರು, ಸಮಾಧಾನ ಅವ್ರ ಮುಗಿತ್ಲ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವು ಕಾಡಾಕ ಮತ್ತು ಬುಡಾಕ ತಮ್ಮ ಮನುಷ್ಯ ಅಂತ ಅಂದ್ಬಿಟ್ರು. ಆಯ್ತಲ್ಲ, ಅವ್ನು ರೊಕ್ಕ ಅನಿಸ್ತಿದ್ದ ಊರೂರು ಅಡ್ಡಾಡಿ 10 ಊರಾಗ ಅಲ್ಲಿ ನಿಲ್ಲವ, ಅಲ್ಲಿ ಹೋಗಿ ರೊಕ್ಕ ಹಂಚೋದು ಅವ್ರನ್ನಲ್ಲ. ಮತ್ತು ಹಿಂದೆ ಹಂಗೆ ಇರಲಿಲ್ಲ, 20 ವರ್ಷದಿಂದ ಹಂಗೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ. ನಿಷ್ಠಾವಂತರಿಗೆ ಬೆಲೆ ಕೊಡ್ತಿದ್ರು. ಶಂಕರಾನಂದ ಅವರು ಇದ್ದಾಗ ಇರಲಿಲ್ಲ, VL ಪಾಟೀಲ್ ಅವ್ರು ಇದ್ದಾಗ ಇರಲಿಲ್ಲ, ಕೌಜಲ್ಯ ಇದ್ದಾಗ ಇರಲಿಲ್ಲ. ಪಕ್ಷ ಒನ್ ಸೈಡೆಡ್ ಪಕ್ಷ ಇತ್ತು, ಜನ ನಂಬ್ತಿದ್ರು. ಈ ಕಾಂಗ್ರೆಸ್ ಪಕ್ಷ ನಂಬಂಗಿಲ್ಲ ಜನ. ಯಾಕೆ ನಂಬಂಗಿಲ್ಲ ಅಂದ್ರೆ ಇವರೆಲ್ಲ ನಮ್ಮನ್ನ ಮನೆಯಾಗ ಬೇಕಲ್ಲ. ಜಾರಕಿಹೊಳಿ ನಮಗೆ ಬೇಕು. ಮತ್ತು ಈಗೇನು ವಿಷಯ ಅಂದ್ರೆ ಜಾರಕಿಹೊಳಿ ಮಾಡಿ ತಂದವ್ರು ಅವರು. ಇಲ್ಲಿ ಅಪೆಕ್ಸ್ ಬ್ಯಾಂಕ್ದ ವಿಶೇಷ ಪ್ರತಿನಿಧಿಯಾಗಿ ತಂದವ್ರು ಯಾರು? ಜಾರಕಿಹೊಳಿ. ಅದು ಈಗೇನು ಹೇಳ್ತಾರೆ, ಬಾಲ್ಚಂದ್ ಜಾರಕಿಹೊಳಿ ಹೇಳ್ತಾರ ನನ್ನ ಪ್ರಯತ್ನದಿಂದ ಆಗೈತೆ ಅಂತ. ಅಲ್ಲ, ನೀವ್ಯಾರು? ನೀವು BJP ಪಕ್ಷದವರು. BJP ಪಕ್ಷದವರು ಇಲ್ಲಿ ಹೆಂಗೆ ಸಂಬಂಧ? ಅಪೆಕ್ಸ್ ಬ್ಯಾಂಕ್ ಹೆಂಗಿದೆ? ಸರ್ಕಾರ ಯಾವ್ದೈತಿ ಅದು ಅಪೆಕ್ಸ್ ಬ್ಯಾಂಕ್ದವ್ರು ಕೇಳ್ತಾರೆ. ಅಂದ್ರೆ ಅಲ್ಲಿ ಸದಸ್ಯತ್ವಕ್ಕೆ ಒಪ್ಕೋತಾರ. ಮುಖ್ಯಮಂತ್ರಿ ಗಮನಕ್ಕೂ ಸಹಿತ ಬಂದಿರ್ತೈತಿ ಅದು. ಮತ್ತು ಬಾಲ್ಚಂದ್ ಜಾರಕಿಹೊಳಿ ಹೇಳ್ರಂತ ಅವ್ರು ಇದರಿಂದ ಇದಾಯ್ತಂತ TV ಅದು News 18 ತಪ್ಪದು. ಜಾರಕಿಹೊಳಿ ಹೇಳೋಣ ಆಗೈತ್ಲ, ಎಲ್ಲ ಇವ್ರು ಹೇಳೋಣ ಆಗೈತ್ಲ. ಗೋಕಾಕದ್ದು ರಮೇಶ್ ಜಾರಕಿಹೊಳಿ ಪುತ್ರದ ಎಲ್ಲ ಇವ್ರು ಹೇಳೋಣ ಆಗೈತೆ ಅಂತ. ತಮಗೆ ಹೆಂಗೆ ಬೇಕು ಹಂಗೆ ಬಡ್ಕಾವ್ರಿ ಇವರು. ಗಟ್ಟಿ ಆದ್ರೆ ರೊಟ್ಟಿ ಮಾಡ್ತಾರೆ, ತೆಳಗದ ಅಂಬಲಿ ಮಾಡ್ತಾರೆ. ಇದು ನೋಡ್ಕೊಂಡ್ರಲ್ಲ ನೀವು ಕಾಂಗ್ರೆಸ್ ಕಾರ್ಯಕರ್ತರು. ನೀವೇನು ಡಿಮಾಂಡ್ ಹೇಳಂಗಿಲ್ಲ. ಒಂದು ಸಾದಾ ಪಟ್ಟಿ ಬಿಡುಗಡೆ ಆಗೋತ್ತು, 2.5 ವರ್ಷ ಆತು. ಯಾವುದೋ ನಿಗಮ ಮಂಡಳಿದ ಹಂಗೆ ಇಟ್ಕೊಂಡು ಕೂತಾರ. ಈಗೇನು ಹೇಳ್ತಾರ, 8 ದಿವ್ಸ ಬೇಕು, 15 ದಿವ್ಸ ಬೇಕು, 20 ದಿವ್ಸ ಬರೇ. ಒಮ್ಮೆ ಆ ಪಟ್ಟಿ ಖರ್ಗೆ ಅವ್ರ ಕಡೆ ಹೋಗ್ತೈತೆ, ಅಲ್ಲಿಂದ ಪಟ್ಟಿ ಸುರ್ಜೇವಾಲಾ ಕಡೆ ಹೋಗ್ತೈತಿ, ಅಲ್ಲಿಂದ ಪಟ್ಟಿ ವೇಣುಗೋಪಾಲ್ ಕಡೆ ಹೋಗ್ತೈತಿ, ಅಲ್ಲಿಂದ ಪಟ್ಟಿ ಜಾರಕಿಹೊಳಿ ಬರ್ತೈತಿ, ನಮ್ದೇನು ಒಪ್ಪಿಗೆ ಮತ್ತೆ ತಿಳಿಸಿ ಮತ್ತೆ ಸಿದ್ದರಾಮಯ್ಯ ಕಡೆ ಹೋಗ್ತೈತಿ. ಅಲ್ಲಿ DK ಶಿವಕುಮಾರ್ ತಾವು 4 ಮಂದಿನ ಹಾಕಿ ಅಲ್ಲಿ ಮ್ಯಾಲೆ ಕಳ್ಸಾರ. ಬರೀ ಒದ್ದಾಡತೈತಿ ಅದು. ಒಂದು 40 ಅಥವಾ 80 ಏನು ಇದು ಕಾರ್ಯಕರ್ತದ ಪಟ್ಟಿ ನಿಗಮ ಮಂಡಳಿಗೆ ಸದಸ್ಯತ್ವಕ್ಕೆ ಅದು ಬಿಟ್ಟರೆ ಬಿಡುಗಡೆ ಆಗಿಲ್ಲ. ಇಂಥವೆಲ್ಲ ಫಾಸ್ಟ್ ಮಾಡ್ಕೊಂಬರ್ತಾರೆ. ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ 16 ಜನ ನೇಮಕ ಮಾಡ್ರಂತ, ಅವ್ರು ಕಳಿಸಿರಂತ. 16 ಜನ ಯಾರು? ಇವ್ರ ಜನನ ವಿರೋಧ ಮಾಡ್ರೆ ಏನು ನಡೆಯಂಗಿಲ್ಲ. ಯಾಕಂದ್ರೆ ಯಾರು ಬಹುಮತ ಇರ್ತೈತಿ ಅವರು ಅಪೆಕ್ಸ್ ಬ್ಯಾಂಕ್ದ ಅಲ್ಲಿ ಸದಸ್ಯತ್ವಕ್ಕೆ ಹೋಗ್ತಾರೆ. ಜಾರಕಿಹೊಳಿ ಬಂದ್ಬಿಟ್ರು. ಆದ್ರೆ ಬಾಲ್ಚಂದ್ ಜಾರಕಿಹೊಳಿ ಹೇಳತ್ತಾರ ಅವ್ರ ಪ್ರಯತ್ನದ ಆಗೈತೆ ಅಂತ. ಒಟ್ಟ ತಮಗೆ ಹೆಂಗೆ ಬೇಕಲ್ಲ ಹಂಗೆ ಹೊಡ್ಕೋತಾರ.
ಸಾಗರ್ ಚವಾನ್ ಕುಡ್ಚಿ ಏನು ಇಂಗ್ಲೀಷಲ್ಲಿದೆ ಇರಲಿ. ನಂತರ ಈಶ್ವರಗೌಡ ಪಾಟೀಲ್ ಕರೆಕ್ಟ್ ಸರ್, ಕರೆಕ್ಟ್ರ ನೀವಟ್ಟು ಹೇಳಲ್ಲ, ಎಲ್ಲೆಲ್ಲಿ ಕರೆಕ್ಟ್ ಹೇಳ್ತೇವೆ ಅಂತ ನಾವು ಕರೆಕ್ಟ್ ಹೇಳೋರು. ಲಕ್ಷ್ಮಣ್ ವಾಲ್ಡರ್ ಲಕ್ಷ್ಮಣ್ ಧನ್ಯವಾದಗಳು. ಅದಕ್ಕೆ ಇವ್ರ ಮನೆಯಲ್ಲಿ ಸಿಕ್ಕು ನಳ್ತಾ ಇದೆ. ಆದರೆ ಬಿ ಜೆ ಪಿಯವರು ಹಂಗಿಲ್ಲ. ನಾವು ಹೇಳಿದೇವಲ್ಲ, ಬಿ ಜೆ ಪಿಯವರು ಹೊಸ ಟಿಕೆಟ್ ಕೊಟ್ಟರು, ಬೆಳಗಾವಿ ಗ್ರಾಮೀಣಕ್ಕೆ ಯಾರಿಗೇ ಕೊಡಲಿರಿ, ಬೀಳಲಿ ಬೇಕಾದ್ರೆ ಬಿಡಲಿ. ಅವ್ರು ಕೊಡಲಿಲ್ಲ, ಸಂಜಯ್ ಪಾಟೀಲ್ ಕೊಡಲಿಲ್ಲ. ಅದಕ್ಕಿಂತ ಮೊದಲ ಎಕ್ಸ್ ಆರ್ಮಿ ಮ್ಯಾನ್ ಕೊಟ್ಟರು, ಅದಕ್ಕಿಂತ ಮೊದಲು ಬೇರೆ ಇದ್ರು. ಈಗ ಮುಂದೆ ಡಾಕ್ಟರ್ ಸರ್ನೋಬತ್ ಅವ್ರಿಗೆ ಕೊಡ್ತಾರ, ಖಾನಾಪುರದು ಚೇಂಜ್ ಮಾಡ್ರಿಲ್ಲ, ಕಿತ್ತೂರು ಚೇಂಜ್ ಮಾಡ್ರು, ಕಿತ್ತೂರು ಚೇಂಜ್ ಮಾಡ್ರಲ್ಲ, ಎಲ್ಲ ಕಡೆ ಚೇಂಜ್ ಮಾಡ್ಕೊತಿದಾರೆ ಅವರು. ಬೈಲೊಂಗಲ್ಲಿ ಮಾತ್ರ ಒಮ್ಮೆ ವಿಶ್ವನಾಥ್ ಪಾಟೀಲ್ ಕೊಡ್ತಾರ, ಇನ್ನೊಮ್ಮೆ ಮೆಟ್ಟುಗುಡು ಕೊಡ್ತಾರ. ಈಗ ಗುರು ಮೆಟ್ಟುಗುಡು ಕೊಡುವಂಥ ಸಾಧ್ಯತೆ ಹೆಚ್ಚಿದೆ. ಅಲ್ಲಿ ಬದಲಾಯಿಸ್ತಾರ್ರಿ, ಇಲ್ಲಿ ಬದಲಾಯಿಸ್ತಾರ. ಯಾವ ಕ್ಷೇತ್ರ ಬದಲಾಯಿಸ್ತಾರ ನೀವು? ಕಾಂಗ್ರೆಸ್ ಅವರು ಕಾಗವಾಡ ಬದಲಾಯಿಸ್ತಾರ, ಅತ್ರಿ ಬದಲಾಯಿಸ್ತಾರ, ಚಿಕ್ಕೋಡಿ ಬದಲಾಯಿಸಿದಾರ, ಎಂ ಕರಿಮಡಿ ಬದಲಾಯಿಸಿದಾರ, ಗೋಕಾಕ ಅದೇನು ಸಂಬಂಧ ಇಲ್ಲ. ಅಲ್ಲಿ ಇವರ ಕಾಂಗ್ರೆಸ್ ಪಕ್ಷದವ್ರನ್ನ ಇವರ ಕೂಡ್ಸಾರ, ಸಂಜಾರಿಕರು ಕೂಡ್ಸಾರ, ಇವರೇ ಕೆಡುತ್ತಾರ. ಅಲ್ಲಿ ಕೂಡ ಅರ್ಬಾವಿಯಲ್ಲಿ ಇವರ ಕೂಡ್ಸಾರ, ಇವರ ಟಿಕೆಟ್ ತರ್ತಾರ, ಹಂಚ್ತಾರ, ಇವ್ರು ಸಹಾಯ ಮಾಡಂಗಿಲ್ಲ, ಬೀಳಿಸ್ತಾರ. ಅಂದ್ರೆ ಇವರು ಅಂತಂದ್ರೆ 5 ಮಂದಿ ಕೂಡಿ BJP ಪಕ್ಷವನ್ನ, ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಿಡಿಸ್ಬೇಕಾದ್ರೆ ಸ್ವಲ್ಪ ಸಡ್ಲು ಮಾಡ್ಬೇಕಾದ್ರೆ BJP ಸಡ್ಲು ಮಾಡ್ತಾರೆ. ಬಾಲ್ಚಂದ್ ಜಾರಕಿಹೊಳಿ ಮುಂದಿನ ಸಲ ವಿರೋಧ ಹೆಚ್ಚಾಗಬಹುದು, ಸರ್ಕಾರ ಆದ್ರೂ ಕೂಡ. ಆದ್ರೆ ಸರ್ಕಾರ ಬಿದ್ದು ಹೋಗ್ತೈತಿ, ವಿರೋಧ ಅಂತಂದ್ರೆ ಮತ್ತೆ ಈ ಕಡೆ ಬರ್ತಾರ 15 ಮಂದಿನ ತೊಗೊಂಡ. ಕಾಂಗ್ರೆಸ್ ಪಕ್ಷ ಬಿದ್ದ ಪಕ್ಷ, ಕಾಂಗ್ರೆಸ್ ಪಕ್ಷ ಯಾದ್ದಾರ, ಯಾಕಂದ್ರೆ ನಮ್ಮ ಅಧಿಕಾರ ಬೇಕು. ಅಧಿಕಾರ ಸಲುವಾಗಿ ಇವರು ಏನು ಬೇಕಾದ್ರೆ ಮಾಡ್ಲಿಕ್ಕೆ ತಯಾರದ. ಅವ್ರು ಅಷ್ಟೇ ಅಲ್ಲ ರೀ, ನಾವು ಜಾರಕಿಹೊಳಿ ವಿರುದ್ಧ ಅಲ್ಲ, ಇದನ್ನಲ್ಲ, ಎಲ್ಲ ಅವರು ಅದನ್ನ ಮಾಡತ್ತಲ್ಲ. ಮತ್ತೆ ತಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋತಾರ. ಹಿಂಗೆಲ್ಲ ಹೇಳಿ ಪ್ರಭಾಕರ್ ಕೋರ್ ದೂರ ಇಟ್ರು. ನಂತರ ಮಾಂತೇಶ್ ಕೌಟಿಗೌಡ ದೂರ ಇಟ್ರು. ಅವ್ರು ಏನು ಮಾಡ್ತಾರ, ಬೇಡಪ್ಪ ಅವನು ಇವ್ರು ಹೊಸವ್ರನ್ನ ಸಲುವಾಗಿ ನಾವ್ಯಾಕೆ ದುಡ್ಡು ಕಳ್ಕೊಂಡು ಅಂತ KL ದುಡ್ಡು ಸಾಕಟ್ಟೈತ್ಲ, ಮಂತ್ರಿಗಿಂತ ಹೆಚ್ಚು ದುಡ್ಡು ಐತಿ, ಅಲ್ಲಿ ಅವ್ರ ಗಮನ ವಹಿಸ್ತಾರೆ. ಅವ್ರಿಗೆ ಅದೇ ಬೇಕಾಗಿತ್ತು. BJP ಪಕ್ಷ ಮುಂದಿನ ಸಲ ಆರಾಮಾಗಿ ಆರಿಸಿ ಬರ್ತದೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಸೂರಜ್ ನಾರಾಯಣ್ ಬಡಿಗೇರ್ ಅವರು ಧನ್ಯವಾದಗಳು. ಅದಕ್ಕೆ ನಿರಂತರ ಸುದ್ದಿಯನ್ನು ನಮ್ಮನ್ನು ನೋಡ್ತಾ ಇರಿ. ಇನ್ನೂ ಅನೇಕ ವಿಷಯಗಳಿದೆ. ಇದು 4ನೇ ವಿಡಿಯೋದು. ಬೆಳಗ್ಗೆ ಆನ್ಲೈನ್ ಧೋಕಾ ಹೆಂಗಾತು ಅದನ್ನು ಹೇಳಿದು. ಅದಕ್ಕಿಂತ ಮೊದಲ ಇನ್ನೊಂದು ಹೇಳಿದು. ಪ್ರಥಮವಾಗಿ ನಾವೇನು ಹೇಳಿದು, ಪ್ರವಚನ, ಅಲ್ಲಿ ಮಾರಿ ಪ್ರವಚನಕಾರ ನಾವು 4 ಗಂಟೆದ 6 ಗಂಟೆ ಶುಭ ಮುಹೂರ್ತದಲ್ಲಿ ಹೇಳೋರು, ಬ್ರಹ್ಮ ಮುಹೂರ್ತದಲ್ಲಿ ಹೇಳೋರು. ನೀವು 8 ಗಂಟೆಗೆ 9 ಗಂಟೆ ಅಂತ ಎದ್ದ ಅದೆಲ್ಲ ದೆವ್ವಗಳು ಸಹಿತ ಮಲಿಗೆ ಎದ್ದಿರ್ತಾವೆ. ನೀವು ಡಬಲ್ ದೆವ್ವಗಳು ನಂತರ ಎದ್ದಿರ್ತೀರಿ ನೀವು. ಯಾವ 8 ಗಂಟೆಗೆ ಯಾವ ಕಾಗೆ ಎಬ್ಬಿಸ್ತೆ, ಯಾವ ಗುಬ್ಬಿ ಎಬ್ಬಿಸ್ತೆ, ಯಾವುದು ಇಲಿ ಎಬ್ಬಿಸ್ತೆ, ಯಾವ ಬೆಕ್ಕ ಎಬ್ಬಿಸ್ತೆ, ಹಾಲು ಕುಡಿತು, ಎಮ್ಮೆ ಎಬ್ಬಿಸ್ತೆ, ಕ್ವಾನ್ ಎಬ್ಬಿಸ್ತೆ, ನಿಮ್ಮನ್ನ ಎಬ್ಬಿಸ್ಬೇಕು. ಆದರೆ ಸದ್ಯ ಇರ್ಕೊ ಹಂಗಿಲ್ಲ. ಕರೆಕ್ಟಾಗಿ 4 ಗಂಟೆಗಿಂದ 6 ಗಂಟೆ ಪ್ಲ್ಯಾನಿಂಗ್ ಹಾಕಿ ಮತ್ತೆ ಮಕ್ಕೊಂಬಿಡ್ತಾರ. 11 ಗಂಟೆದಾಗ ಹೇಳ್ತಾರ. ನಂತರ ಅಷ್ಟ ಮಾಡ್ಯಾರ. ಯಾಕೆ ಪ್ಲ್ಯಾನಿಂಗ್ ಮುಗ್ದಿರ್ತಿತ್ಲ. ಮತ್ತು ನೀವು ಲಿಂಗಾಯತ್ ಲೀಡರ್ ಎಲ್ಲಿ ಪ್ಲ್ಯಾನಿಂಗ್ ಮುಗಿದ್ರೆ, BJP ಲೀಡರ್ ಪ್ಲ್ಯಾನಿಂಗ್ ಎಲ್ಲಿ ಮುಗಿತಿತ್ತು ನಿಮ್ದು. ಅದಕ್ಕೆ ಅವ್ರು ಹೇಳ್ರು, ರಮೇಶ್ ಕತ್ತಿಯವರೇ, ನೀವು ಎದ್ದ ವ್ಯಾಯಾಮ ಮಾಡಿ ಹಣ್ಣು ತಿಂದ ಬಂದು ಕೂಡತಕ್ಕ ನಾವು ಜಾತ್ರೆ ಮಾಡಿ ಮುಗಿಸ್ಕೊಂಡು ಹೋಗ್ತೇವೆ. ಹಂಗೆ ಮಾಡಿದ್ರು. ಜಾತ್ರೆ ಮುಗಿಸೋಕೆ ಆಗಲಿಲ್ಲ. ಯಾಕಂದ್ರೆ ಸಹಕಾರಿ ವಿದ್ಯುತ್ತಲ್ಲಿ ಸೋತರು. ನಂತರ DCC ಬ್ಯಾಂಕ್ದಲ್ಲಿ ರಾಜೇಂದ್ರ ಪಾಟೀಲ್ ಅವ್ರನ್ನ ನಿಲ್ಲಿಸಿದ್ರು. ಆದರೆ ಹೆಚ್ಚು ಮತ ತೆಗೆದುಕೊಂಡ್ರು ಅವರು. ಇಷ್ಟು ಮತ ಬೀಳ್ತಂತ ನಮಗೂ ಗೊತ್ತಿರಲಿಲ್ಲ. ಇವರು ಲಾಸ್ಟ್ ಗೆಲ್ಲುವಂಥ ಹಂತದಲ್ಲಿದ್ದರು. ಅದರಲ್ಲಿ ಸ್ವಾಭಿಮಾನಿಗಳಿದ್ದ ಕೂಡಲೇ ಈ ಸಲ ಬಚಾವಾಗಿದ್ದಾರೆ. ಯಾರು? ರಮೇಶ್ ಕತ್ತಿ ಅವರು. ಮುಂದಿನ ಸಲ MLA ಸೀಟದಲ್ಲಿ ಬಚಾವಕ್ಕೆ ಸಾಧ್ಯ ಇಲ್ಲರಿ. ಹೌದು. ಯಾಕೆ ಮತ್ತಷ್ಟು ವಿರೋಧಗಳನ್ನ ಯಾರ್ಯಾರು ವಿರೋಧ ಆಗಿರ್ತಾರೆ ಅವ್ರನ್ನ ತೋತಾರೆ ಈ ಕಡೆ ಬಲಿಯಲ್ಲಿ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಸತೀಶ್ ಜಾರಕಿಹೊಳಿ ಕಪಿಮುಷ್ಟಿಯಲ್ಲಿ ನರಳ್ತಾ ಇದೆ. ಈ ಕಪಿಮುಷ್ಟಿಯಿಂದ ಬಿಡಿಸ್ಕೋಬೇಕಾದ್ರೆ ಯಾರಿಂದ ಸಾಧ್ಯ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಲಾಭ ಕೋಟಿಗಟ್ಟಲೆ ಮಾಡ್ಕೋತ ಅವ್ರು ನಡೆದಾರೆ. 2002ರಲ್ಲಿ ಅವ್ರ ಕಡೆ ಏನಿತ್ತು, ಒಂದು ಸ್ಕೂಟಿ ಪೆಪ್ ಇತ್ತು. ಈಗ ಎಷ್ಟ 500 ಕೋಟಿ 600 ಕೋಟಿ ಇವ್ರದ್ದು ಆಸ್ತಿ ಎಲ್ಲಿಂದ ಬಂತು, ಹೆಂಗೆ ಬಂತು? ಕಾಂಗ್ರೆಸ್ ನಾಯಕರು ಹೇಳ್ಬೇಕು. ಇಂಥವ್ರು ಮತ್ತೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಇವರ ಮುಖ್ಯಮಂತ್ರಿ ಇನ್ನು ಮುಂದೆ ನಾವು ಈಗ ಹೇಳತ್ತೇವೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅಲ್ಲ, ಇವರೇ ಆಗ್ತಾರೆ. ನೋಡ್ಕೋತೀರಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಹಂಗೆ ಐತಿ. ಯಥಾ ರಾಜ ತಥಾ ಪ್ರಜಾ. ಇರಲಿ, ಕಾಂಗ್ರೆಸ್ ನಿಷ್ಠಾವಂತರು ಸ್ವಲ್ಪ ವಿಚಾರ ಮಾಡಿ ಮುಂದೆ ಹೋಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ
ಮುಗಿಸ್ತೆ. ಯಾಕಂದ್ರೆ ಇನ್ನೂ ಸಂಜೆ ಹೊತ್ತು ಮತ್ತು 4 ವಿಡಿಯೋ ನಿಮ್ಮ ಸಲಕ್ಕೆ ಕೊಡ್ಬೇಕು ನಾವು. ಶುಗರ್ ಪೇಷಂಟ್ ಎದ್ದು ಬಿದ್ರೆ ದವಾಖಾನೆ ಹಾಕೋರಲ್ಲ. ನೀವು 855-314-2323ಗೆ ಒಂದು 10 ರೂಪಾಯಿ ಹಾಕರು, 50 ರೂಪಾಯಿ 100 ರೂಪಾಯಿ ಹಾಕೋದು ನೀವಿಲ್ಲ. ಕರೆಕ್ಟ್ ಸುದ್ದಿ ಬೇಕು, ಕರೆಕ್ಟ್ ಸುದ್ದಿ ಬೇಕು. ನಾವು ಅಡ್ಡಾಡಿ ಸುದ್ದಿ ನಾವು ತರೋದು, ನೀವು ಆರಾಮಾಗಿ ನೋಡ್ಕೊತ್ಕೊಂಡು ಅವ್ರು ಕೂಡ್ರಿ. ಯಾಕಂದ್ರೆ ನೀವು ನಿಮ್ಮದು ಸಹಿತ ಇಂಟರ್ನೆಟ್ ಬೇಕಲ್ಲ, ಮತ್ತು ಇಂಟರ್ನೆಟ್ ಇಲ್ಲದ ಇಲ್ಲಿ ಎಲ್ಲಿ ಬರ್ತದೆ. ನಮ್ಮದು ವೈಫೈ ಐತೆ ಅಂತ ಕೂಡಲೇ ಹಂಗೆ ಜಾಗ ಹೊಡ್ಯಾತೇವೆ ನಾವು. ವೈಫೈ ಟೈಪ ನಾವು ಹೊಡ್ಯಾತೇವೆ. ಅದ್ರ ಸತ್ಯವನ್ನ ಮಾಡ್ತಿರ್ತೇವೆ. ನಮ್ಮ ಮೇಲಾತ್ ಕುಸ್ತಿ ಇಲ್ಲ, ಏನು ಹೊಂದಾಣಿಕೆ ಇಲ್ಲ, ನಮಗೆ ಸಂಬಂಧ ಇಲ್ಲ. ಹಿಂಗಾಗಿ ನಮ್ಗೆ ಯಾವ ಪ್ರಶಸ್ತಿನೂ ಕೊಡಂಗಿಲ್ಲ, ಸರ್ಕಾರನೂ ಕೊಡಂಗಿಲ್ಲ, ವಿರೋಧ ಪಕ್ಷ ಕೊಡಂಗಿಲ್ಲ, ನಂತರ ಸಾರ್ವಜನಿಕರು ಅವರು ನಮಗೆ ಬೆಂಬಲ ಕೊಡಂಗಿಲ್ಲ. ಬೆಳಗಾವದಾಗ ಸೆಲ್ಫಿ ತಗೋತಾರ ನಮ್ದು. ಅಲ್ಲೋ ಮಕ್ಕಳ್ರೆ ಸೆಲ್ಫಿ ಏನು ಬಿಡ್ರಿ, ಒಂದು ಅರ್ಧ ಕಪ್ ಚಾ ಕೊಡ್ಸರಲ್ಲೋ ರಾಮದೇವ್ ಹೋಟೆಲ್ನಲ್ಲಿ. ಅಲ್ಲಿ ನೋಡ್ಬೇಕು ದಿವಸ ಗದ್ಲ 30-40 ಮಂದಿ ಬೆಳಗಿನ ಸಂಜೆ ತಕ ನಾವು ಅಲ್ಲೇ ಹೆಚ್ಚಾಗಿರ್ತೇವೆ. ಸೆಲ್ಫಿ ತಗೋತಾರೆ. ಇದು ಸರ್ ನಿಮ್ದು ಭಾರಿ ಐತ್ರಿ, ವಿಡಿಯೋ ಭಾರಿ ಐತಿ, ಒಂದು 500 ರೂಪಾಯಿ ಕೊಡ್ಲಾ ನೋಡೋಣ. ಅವಾಗ ಓಡಿ ಹೋಗ್ತಾನವ, ನಾಪತ್ತೆ ಆಗ್ತಾನೆ. ಅವಾಗ ಎಲ್ಲಿ ನಾವು ನಿಮ್ಮ ಫ್ಯಾನ್ ರೀ, ನಮ್ಮ ಫ್ಯಾನ್ ಅಂತ. ಏನೋ ಒಂದು ಫ್ಯಾನ್ರ ಕೊಂಡು ಕೊಡಪ್ಪ. ಈಗ ಏಪ್ರಿಲ್ ಮೇದಾಗ ಬರ್ತೈತೆ, ಅದಕ್ಕೆ ತೊಗೊಂಡು ಇಟ್ಕೋತೀವಲ್ಲ, ಫ್ಯಾನ ಕೊಡ್ಸಂಗಿಲ್ಲ ಇವ್ರ, ಮತ್ತು ನಾವು ಫ್ಯಾನ್ ಅಂತ. ಇಂಥ ಸುಳ್ಳು ಜನರ ಜೊತೆ ನಾವು ಸೌದಿ ಇದ್ದಾರಲ್ಲ. ಮುಂದೇನ್ರಿ ಈಶ್ವರಗೌಡ ಪಟೇಲ್ ಅವರು ದುಡ್ಡು ಮಾಡಿದಾರ, ನಮಗೇನು ಇಲ್ಲ ಅಂತಲ್ಲ, ದುಡ್ಡು ಮಾಡಿದಾರೆ. ಆದರೆ ಚಾಣಾಕ್ಷ ರಾಜಕಾರಣ ಅಲ್ಲ, ಲಕ್ಷ್ಮಣ ಸೌದಿ ಚಾಣಾಕ್ಷ ರಾಜಕಾರಣ ಅಲ್ಲ. ಎಲ್ಲ ಹೋದ್ಮೇಲೆ ಇವರು ರೈಲ್ವೆ ಹುಡುಕಾಡವ್ರು, ಇವರು ಎಲ್ಲಿ ಹೋತಂತ. ಆದ್ರೆ ಸಿದ್ಧ ಜಾರಕಿಹೊಳಿ ಹಂಗಿಲ್ಲ. ರೈಲ್ವೆ ಅಲ್ಲಿ ದಿಲ್ಲಿಯಾಗ ಇರ್ತಿತ್ತು, ಅದು ಇಲ್ಲಿ ಬೆಳಗಾವಿ ಅಷ್ಟು ಟೈಮ್ ಬರ್ತಿತ್ತು ಅಂತ. ಯಾಕಂದ್ರೆ ಎಲ್ಲ ರಿಸರ್ವ್ ಮಾಡಿರ್ತಾರೆ, ನೀವು ಹತ್ತಾರ ಎಲ್ಲೇ ಎಲ್ಲ ಫುಲ್ ಆಗಿರ್ತೈತಿ. ಹಂಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇನ್ನಾದರೂ ಹೆಚ್ಚು ಒತ್ತು ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿತಾರೆ. ಸರ್ ಅಶೋಕ್ ಪಟ್ಟಣ ಅವರು ಮಿನಿಸ್ಟರ್ ಆಗ್ತಾರ, ಎಲ್ಲಿ ಆಗ್ತಾರ ಮಿನಿಸ್ಟರ್? ಇವರೇ ಬಡ್ದಾಡತ್ತಾರ. ಅವ್ರು ಸಿದ್ದರಾಮಯ್ಯ ಅವ್ರು ಮಾಡ್ತಾನೆ ಅಂದ್ರೂ ಮಾಡ್ಕೊಳಂಗಿಲ್ಲ, ಲಕ್ಷ್ಮಣ ಸವದಿ ಆಗ್ತಾನಂದ್ರೂ ಮಾಡ್ಕೊಳ. 2 ಸಾಕ್ರೆ ಅಂತಾರ. ಮಿನಿಸ್ಟ್ರಿಗೆ ಮಾಡ್ತಂದ್ರೆ ಮುಂದೆ 3 ಪಾಲು ಬೇಕಲ್ಲ, ಈಗ 2 ಪಾಲು ಆಗತ್ತವ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಪಾಲು ಅಂತ ಸಿದ್ಧ ಜಾರಕಿಹೊಳಿ ಒಂದು ಪಾಲು. ಈಗ ಇನ್ನೊಬ್ಬ ಮಿನಿಸ್ಟರ್ ಬಂದ 3 ಪಾಲು ಆಗ್ತಾವಲ್ಲ, ಮತ್ತು 3 ಮಿನಿಟ್ ಆಗ್ತಾವ, ಮತ್ತು ಒಂದೇ ಜಿಲ್ಲಾ ಆದಾಯ 3 ಆಗ್ತಾವಲ್ಲ. 3 ಹೋಗಿ ಹೇಗೆ ಕೊಡ್ತಾರ? ಸಾಧ್ಯನೇ ಇಲ್ಲ. ಸಂತೋಷ್ ಉಪಾಧ್ಯಾಯರ ಧನ್ಯವಾದಗಳು. ಈಗ ಫೋನು ಕೆಳಗೆ ಹಿಡುಗುಡ್ದೆ 2,000 ಜನ ನೋಡ್ತೀವಿ. ಸಂಜೆ ಆಯ್ತಾ 30-40 ಸಾವಿರ ಜನ ನೋಡ್ತೀವಿ. ಅದು ಹೇಳಂಗಿಲ್ಲ ನಾವು, ಯಾಕಂದ್ರೆ ಎಲ್ಲ ನಾವು ನಂಬರ್ ಒನ್. ಯಾರು ನಂಬರ್ 1 ಜನರಿಗೆ ಗೊತ್ತೈತಿ. ಆದ್ರೆ ಜನರು ನಮ್ಮನ್ನು ನಂಬರ್ 1 ಮಾಡುವಾರಲ್ಲ. ಇವ್ರು ಬರೀ ನ್ಯೂಸ್ ನೋಡತ್ತಾರೆ, ನಮ್ಮನ್ನು ನಂಬರ್ 1 ಯಾರು ಮಾಡತ್ತಿಲ್ಲಲ್ಲ. ಒಂದು 500 ರೂಪಾಯಿ ಹಾಕತ್ತಿರಲ್ಲ. ನಮ್ಮ ಪರಿಸ್ಥಿತಿ ಅದು. ಮತ್ತು ಫ್ಯಾನ ಭಾರಿ ಹೇಳ್ತೀರಿ, ಕರೆಕ್ಟ್ ಹೇಳ್ತೀರಿ. ಸುದ್ದಿ ತರಕ್ಕೆ ಎಷ್ಟು ಖರ್ಚಾಗ್ತೈತಿ ನಿಮಗೆಲ್ಲಿ ಗೊತ್ತೈತೆ? ಅದು ಅಟ್ಲೀಸ್ಟ್ ಚಹಾ ಮತ್ತು ನಾಷ್ಟಾರ ಕೊಡಿಸ್ಬೇಕಲ್ಲ ಅವ್ನು. ಹಂಗೆ ಸುದ್ದಿ ಕೊಡ್ತಾರ. ಒಳ್ಳೆ ಸುದ್ದಿಗಳು ನಮ್ಮಲ್ಲಿ ಯಾಕೆ ಬರ್ತಾವ ಅಂತಂದ್ರೆ ನೇರ ಅಂತಾರೆ. ಯಾರೋ ಹೇಳ್ತಾರ, ಪಾಳ್ಯ ಕೂತ್ ಹೇಳ್ತಾರ. ಹೇಳಿದ 3 ನಿಮಿಷದಾಗ ನಾವು ವರದಿ ಮಾಡ್ತೇವೆ. ಮೊನ್ನೆ ಹುಕ್ಕೇರಿ ಅರ್ಬನ್ ಬ್ಯಾಂಕ್ ಅದು ಸುದ್ದಿ ಹೇಳಿದ್ವಿ ನಾವು, ಎಲ್ಲಿ ಏನು ನಡೀತಿದೆ ಅಂತೇಳಿ. ಅಲ್ಲಿ ಒಬ್ರು ಕೊಟ್ಟರು, ಪಟ್ನ ವರದಿ ಮಾಡಿದ್ವು. ನಮಗೇನಿಲ್ಲ, ಕೊಡೋದಿಲ್ಲ, ತಗೋದಿಲ್ಲ, ಒಟ್ಟು ನಿಮಗೆ ಸತ್ಯ ಹೇಳೋದು. ನಮಸ್ಕಾರಪ್ಪ, ಮತ್ತಷ್ಟೇ ಒಳ್ಳೇದಾಗಲಿ ನಿಮ್ಗೆ. ಹಾಕಿರ್ಬೇಕಾದ್ರೆ ಬಿಡ್ರಿ. 855-314-2323 ಈ ನಂಬರ್ಗೆ ಸ್ವಲ್ಪ ಸಹಾಯ ಮಾಡಿರಿ. ಸಹಾಯ ಮಾಡಲಿಲ್ಲ ಇಂಥ ಸತ್ಯ ವರದಿಗಳು ನಿಮಗೆ ನೋಡಕ್ಕೆ ಸಿಗಂಗಿಲ್ಲ. ಕರ್ನಾಟಕದಲ್ಲಿ ಯಾರು ಈ ರೀತಿ ಮಾತಾಡೋಂಗಿಲ್ಲ. ಮಾತಾಡೋರು ಲಪಡ ಸುದ್ದಿಗಳು, ಆ ಸುದ್ದಿ ಈ ಸುದ್ದಿ, ಪೊಲೀಸ್ ಭ್ರಷ್ಟಾಚಾರ, ಅದೇ ಭ್ರಷ್ಟಾಚಾರ. ಅಡ್ವೊಕೇಟ್ ಮಾತಾಡ್ತಲ್ಲ ಬೆಂಗಳೂರಾಗ ಕೂತ್, ಬರೀ ಪೊಲೀಸರನ್ನು ಬೈತಿರ್ತಾರೆ. ಇಸ್ಮಾಯಿಲ್ ಎಲಿಗಾರ್ ಸರ್, ಕುಡ್ಚಿ ಕಾಂಗ್ರೆಸ್ ಬಗ್ಗೆ ಹೇಳಿ. ಕುಡ್ಚಿ ಕಾಂಗ್ರೆಸ್ಸಲ್ಲಿ ಇದೆ, ಕರೆಕ್ಟ್ ಇದೆ. ಅಲ್ಲಿ ಇವ್ರು ಏನು ಕೈ ಹಾಕಿರಪ್ಪ, ಯಾರಾದರೂ 500 ರೂಪಾಯಿ ಹಾಕಿರೋ ನೋಡ್ರಿ, 7075 ನೋಡ್ರಿ, 500 ರೂಪಾಯಿ ಹಾಕಿಬಿಟ್ರಿ. ಈಗ 500 ರೂಪಾಯಿ ಹಾಕಿರೋರು ಕಳಕಳಿದೆ. ಸತ್ಯ ವರದಿ ಮಾಡೋರಿಗೆ ಸ್ವಲ್ಪ ಜ್ಞಾನ ಶಕ್ತಿ ಕೊಡುವಂಥದ್ದಿದೆ. ಅಟ್ಲೀಸ್ಟ್ ಶುಗರ್ ಗುಳಿಗೆನ ತಗೋಕೋಬೇಡ, ಹಾಕಿರಲ್ಲ. ಮತ್ತು ಈಗ ನೆಕ್ಸ್ಟ್ ನೀವು ನೋಡಿದ್ನ ಟಕ್ ಅಂತ ಬರ್ತೈತೆ, ಅದು ಅಲ್ಲೇ ಲಾಸ್ಟ್ ನಂಬರ್ 70-75 ಇದೆ ಅವ್ರದ್ದು. ಹೆಸರನ್ಕ ಬರಂಗಿಲ್ಲ. ಹಾಕಿರಿ ಇಲ್ಲೋ, ಬರೀ ಒದರೋದು, ಬರೀ ಹೇಳೋದು ಇರಲಿ. ಕುಡ್ಚಿ ಸರ್, ಕುಡ್ಚಿ ಕ್ಷೇತ್ರ ಕಾಂಗ್ರೆಸ್ ಬಗ್ಗೆ ಕುಡ್ಚಿದಾಗ ಏನಿಲ್ಲ. ತಮ್ಮನ್ನವ್ರನ್ನ ಸೋಲಿಸಲಿಕ್ಕೆ ಇವರು ಜಾರಕಿಹೊಳಿ ಸೋದರು ಪ್ರಯತ್ನ ಮಾಡ್ತಾರೆ. ಆದರೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ನಾವು ಅವ್ರು ಹಿಂದಿದೆ. ಆದರೆ ತಮ್ಮನ್ನವ್ರು ನಾನು ನೋಡಿಲ್ಲಲ್ಲ. ತಮ್ಮನ್ನವ್ರನ್ನ ಆರಿಸ್ತಿರ್ಬೇಕಾದ್ರೆ 15-20 ವಿಡಿಯೋ ಮಾಡಿದ್ವಿ ನಾವು. 10 ಪೈಸೆ ಕೇಳ್ರಿ ತೊಗೊಂಡೇವೆ ಅಂತ ತಮ್ಮನವ್ರಿಗೆ. ಸದಾನಂದ ಭಾವನೆ ಯಾರಂತ ಕೇಳ್ರಿ. ಅವ್ರು ನಮ್ಮ ಬಗ್ಗೆ ಎಂದು ವಿಚಾರ ಮಾಡಿದ್ರೆ, ಎಂದು ಫೋನ್ ಮಾಡಿದಾರೆ ನಮಗೆ. ಅಂಥವ್ರು ನಾವು ಮತ್ತೆ ತರಬೇಕಲ್ಲಿ. ಯಾಕ
ಬೇಕಲ್ಲಿ ಯಾರಾದರೂ ಒಬ್ಬರು ನಿಷ್ಠಾವಂತರವರು ದುಡ್ಡು ತಗೊಂಗಿಲ್ಲ ಯಾರ ಕಡೆಗೆ, ಅವ್ರ ಕಡೆ ದುಡ್ಡು ಸಾಕಟ್ಟಿದೆ. ಲಕ್ಷ್ಮಿ ಮನ್ಯಾಗ ಕಾಲು ಮುರ್ಕೊಂಡು ಬಿದ್ದಾಳೆ, ಅವ್ರು ತಗೊಂಗಿಲ್ಲ. ಅಂಥವ್ರ ಬಗ್ಗೆ ಲಕ್ಷ್ಯ ಇದೆ. ಮತ್ತು ಹೊಸ ಶಾಸಕರು ನಂತರ 2002ರಿಂದ ಅವ್ರು ಪ್ರಯತ್ನ ಮಾಡತ್ತಾರ MLA ಆಗ್ಬೇಕಂತ. ಒಮ್ಮೆ BJP ನಿಲ್ತಾರ, ಒಮ್ಮೆ ಹಂಗೆ ಆಯ್ತು, ಒಮ್ಮೆ ಹಿಂಗಾಯ್ತು. ಲಾಟಿಗೆ ತಪ್ಸಕ್ಕೆ ನೋಡ್ರಿ ಆಗಲಿಲ್ಲ. ಶಾಮರಾವ್ ಘಾಟಿ ಅವ್ರನ್ನ ತರಬೇಕಂತ ಭಾಳ ಪ್ರಯತ್ನ ಮಾಡಿದ್ರು ಜಾರಕಿಹೊಳಿ ಸೋದರು, ಆದ್ರೆ ಆಗಲಿಲ್ಲ. ಕೊನೆಗೆ ತಂದರು, ಹೆಂಗೋ ಮಂದು ತಂದರು. 2 ಟಿಕೆಟ್ ಕೇಳಿದ್ರು, ಮಾವಗೊಂದು ಹಳ್ಯಾಗೊಂದು. ಶಂಭು ಕಲ್ಲೋಳ್ಕರ್ ಮಾವ, ಇವ್ರು ಹಳ್ಯ 2 ಕೇಳಿದ್ರು, ಅದು 1 ತಂದರು. ಅದರ ಸಜ್ಜಿ ಜಾರಕಿಹೊಳಿ ಗಮನಕ್ಕೆ ಬಾರದೆ ತಂದರು. ಇನ್ನು ಮುಂದೆ ಕಾಂಗ್ರೆಸ್ ಅವಿನೀತಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದವ್ರು ಒಂದು ಹೇಳ್ತಾನೆ, ಸಜ್ಜಿ ಜಾರಕಿಹೊಳಿ 16 MLA ಸೀಟ್ ಬ್ಲ್ಯಾಂಕ್ ಟಿಕೆಟ್ ಕೊಡ್ರಿ, ಬರೋಬ್ಬರ ಆಗ್ತೈತಿ, ಇಲ್ಲಾಂದ್ರೆ ಆಗಂಗಿಲ್ಲ. ನಮಸ್ಕಾರ.